ಸ್ನೇಹಿತರೆ ನಮಸ್ಕಾರ, ನಿಮ್ಗೆಲ್ರಿಗೂ ನಮ್ಮ ನವ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಇದೀಗ ನಾವು ದಿನನಿತ್ಯ ಸಿಇಟಿಗಾಗಿ ತರಗತಿಗಳನ್ನ ಮಾಡ್ತಾ ಇದೀವೋ ಅದರಲ್ಲಿ ಹಿಂದೆ ನಾನು ಸಮಾಜದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರ, ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂತಹ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಹೆಚ್ಚಿನ ತಡ ಮಾಡದೆ ನಾವು ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗೋಣ. ನೀವು ಮಾಡಬೇಕಾಗಿರೋದು ಇಷ್ಟೇ, ನಮಗೆ ಸಹಾಯ ಮಾಡಬೇಕಾಗಿರೋದು ಜಸ್ಟ್ ಈ ಒಂದು ಲೈಕ್ ಅನ್ನು ಕೊಡುವಂಥದ್ದು, ನಿಮ್ಮ ಹೆಚ್ಚಿನ ಜನ ಸ್ನೇಹಿತರಿಗೆ ಶೇರ್ ಮಾಡ್ತಾ ಹೋಗಿ. ಈಗ ನಾವು ಇದಾಗಲೇ ಸಿಟಿಟಿಗೆ ಸಂಬಂಧಿಸಿದ ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದ ಈ ಒಂದು ಪ್ರಶ್ನೆ ಪತ್ರಿಕೆ ಬಿಡಿಸ್ತಾ ಇದ್ದು, ಸೊ ಇದರ ಒಂದು ಭಾಗ ಒಂದನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ಸೊ ಅದನ್ನ ನಿಮ್ಗೆ ಲಿಂಕ್ ಬೇಕಾದ್ರೆ ನೋಡಿ, ನಾನು ಇಲ್ಲಿ ಈ ಒಂದು ಭಾಗದಲ್ಲಿ ಸೊ ನಿಮ್ಗೆ ಒಂದು ಕಾರ್ಡ್ ಕಾಣಿಸ್ತಾ ಇದೆ ನೋಡಿ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದೀರಾ ಅಂತಂದ್ರೆ ಸೊ ನೀವು ನೇರವಾಗಿ ಈ ಒಂದು ವಿಡಿಯೋವನ್ನ ಪಡಿತಾ ಹೋಗ್ಬೋದು. ಯಾವುದು ನೆಕ್ಸ್ಟ್ ಪಾರ್ಟ್ 1 ವಿಡಿಯೋ, ಇದು ಪಾರ್ಟ್ 2 ವಿಡಿಯೋ. ಸೊ ಪಾರ್ಟ್ 1 ವಿಡಿಯೋದಲ್ಲಿ ನಾನು ಈಗಾಗಲೇ 45 ಪ್ರಶ್ನೆಗಳವರೆಗೂ ನಾನು ಚರ್ಚೆ ಮಾಡಿದ್ದೀನಿ. ಇವತ್ತು 46ನೇ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗ್ತೀನಿ. 46ನೇ ಪ್ರಶ್ನೆ ಏನಿದೆ, ಚಿಲ್ಡ್ರನ್ ಇನ್ ಪ್ರೀ ಬ್ರಿಟಿಷ್ ಟೈಮ್ಸ್ ವರ್ ಥಾಟ್ ಅಂತ ಇದೆ. ಅಂತಂದ್ರೆ ಬ್ರಿಟಿಷ್ ಪೂರ್ವದ ಮಕ್ಕಳಿಗೆ ಹೇಗೆ ಕಲಿಸಲಾಗುತ್ತಿತ್ತು? ಚಿಲ್ಡ್ರನ್ ಇನ್ ಪ್ರೀ ಬ್ರಿಟಿಷ್ ಟೈಮ್ಸ್ ವರ್ ಥಾಟ್, ಹೇಗೆ ಕಲಿಸಲಾಗ್ತಾ ಇತ್ತು? ಇನ್ ಸ್ಟೇಟ್ ಇನ್ಸ್ಟಿಟ್ಯೂಷನ್ಸ್, ರಾಜ್ಯ ಸಂಸ್ಥೆಗಳಲ್ಲ. ಬೈ ಪೇಮೆಂಟ್ ಆಫ್ ಫಿಕ್ಸ್ಡ್ ಫೀ, ಸೊ ಮಕ್ಕಳಿಗೆ ಅವಾಗ ನಿಗದಿತ ಶುಲ್ಕವನ್ನು ಪಾವತಿಸೋದ್ರ ಮುಖಾಂತರ. ಥ್ರೂಔಟ್ ದ ಇಯರ್ ಎಕ್ಸೆಪ್ಟ್ ದ ಹಾರ್ವೆಸ್ಟ್ ಟೈಮ್ ವೆನ್ ದೇ ವರ್ಕ್ಡ್ ಇನ್ ಫೀಲ್ಡ್ಸ್, ಅಂತಂದ್ರೆ ವರ್ಷ ಪೂರ್ತಿ ಅವ್ರಿಗೆ ಕಲಿಸ್ತಾ ಇದ್ರು, ಯಾವಾಗ ಸುಗ್ಗಿಯ ಸಮಯವನ್ನ ಹೊರತುಪಡಿಸಿ. ಜೊತೆಗೆ ಫಾರ್ ಅಸೆಸ್ಮೆಂಟ್ ಥ್ರೂ ಆನ್ ಆನ್ಯುಯಲ್ ಎಕ್ಸಾಮ್, ಅವರಿಗೆ ವಾರ್ಷಿಕ ಪರೀಕ್ಷೆಯ ಮೂಲಕ ಮೌಲ್ಯಮಾಪನ ಮಾಡಲಾಗ್ತಾ ಇತ್ತು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕೇಳಿರುವಂತದ್ದೇನು, ಬ್ರಿಟಿಷ್ ಪೂರ್ವದಲ್ಲಿ, ಸೊ ಬ್ರಿಟಿಷ್ ಪೂರ್ವದಲ್ಲಿ ಭಾರತೀಯ ಮಕ್ಕಳಿಗೆ ಹೇಗೆ ಕಲಿಸ್ತಾ ಇದ್ರು? ಸೊ ಸಾಮಾನ್ಯವಾಗಿ ಅವರಿಗೆ ಪಾಠಶಾಲೆಗಳು ತುಂಬಾ ಕಡಿಮೆ, ಟ್ಯೂಷನ್ಸ್ ಜಾಸ್ತಿ ಇರ್ತಾ ಇತ್ತು, ಮದ್ರಾಸುಗಳು ಅಂತ ಕರಿತಾ ಹೋಗ್ತೀವಿ, ಅವುಗಳು ಜಾಸ್ತಿ ಆಗ್ತಾ ಹೋಗ್ತಿತ್ತು. ಆದ್ರೆ ಅವ್ರು ಯಾವ ಸಂದರ್ಭದಲ್ಲಿ ತುಂಬಾ ಆಬ್ಸೆಂಟ್ ಆಗ್ಬಿಡ್ತಾ ಇದ್ರು? ಸಾಮಾನ್ಯವಾಗಿ ಈ ರೀತಿಯ ಜನವರಿ ಸಂದರ್ಭದಲ್ಲಿ, ಸುಗ್ಗಿಯ ಸಮಯದಲ್ಲಿ ಅವ್ರು ಏನ್ ಮಾಡ್ತಾ ಇದ್ರು, ತುಂಬಾ ಆಬ್ಸೆಂಟ್ ಆಗ್ಬಿಡ್ತಾ ಇದ್ರು. ಸೊ ಆದ್ರೆ ವರ್ಷ ಪೂರ್ತಿ ಅವ್ರು ಕಲಿತಾ ಇದ್ರು, ಥ್ರೂ ಔಟ್ ದ ಇಯರ್, ಸೊ ವರ್ಷ ಪೂರ್ತಿ ಅವ್ರು ಕಲಿತಾ ಇದ್ರು. ಎಕ್ಸೆಪ್ಟ್ ದ ಹಾರ್ವೆಸ್ಟ್ ಟೈಮ್ ವೆನ್ ದೇ ವರ್ಕ್ಡ್ ಇನ್ ದ ಫೀಲ್ಡ್ಸ್, ಅವರು ಹೊಲಗಳಲ್ಲಿ ಕೆಲಸ ಮಾಡ್ತಿದ್ದ ಅಥವಾ ಸುಗ್ಗಿ ಸಮಯನ ಹೊರತುಪಡಿಸಿ ವರ್ಷದುದ್ದಕ್ಕೂ ಕಲಿತಾ ಇದ್ರು. ಸೊ ಈ ಆಪ್ಷನ್ ಸರಿ ಇದೆ. ಹಾಗಾದ್ರೆ 3 ಆಪ್ಷನ್ಸ್ ಯಾಕೆ ಸರಿ ಇಲ್ಲ? ಸೊ ಆಗ ರಾಜ್ಯ ಸಂಸ್ಥೆಗಳೆಲ್ಲ ಅಂತ ಇದೆ. ಸೊ ರಾಜ್ಯ ಸಂಸ್ಥೆಗಳಲ್ಲಿ ಸ್ಟೇಟ್ ಇನ್ಸ್ಟಿಟ್ಯೂಷನ್ಸ್ ಯಾವುದು ಅನ್ನೋದು ಇರಲಿಲ್ಲ ಆಗ, ಸೊ ಅಷ್ಟು ತುಂಬಾ ಕಡಿಮೆ. ಬೈ ಪೇಮೆಂಟ್ ಆಫ್ ಫಿಕ್ಸ್ಡ್ ಫೀಸ್, ಅಲ್ಲಿ ಯಾವುದೇ ನಿಗದಿತವಾದ ಶುಲ್ಕ ಇರಲಿಲ್ಲ, ಮತ್ತೆ ಅವಾಗ ಯಾವುದೇ ರೀತಿಯಾಗಿ ಮೌಲ್ಯಮಾಪನಗಳು ಇರಲಿಲ್ಲ, ವಾರ್ಷಿಕ ಪರೀಕ್ಷೆಗಳಂತ ರೀತಿ ಯಾವ ರೀತಿ ಮೌಲ್ಯಮಾಪನಗಳು ಇರಲಿಲ್ಲ. ಸೊ ಮಕ್ಕಳು ಯಾವ ಸಮಯದಲ್ಲಿ ಬರ್ತಾರೋ ಆ ಸಮಯವನ್ನು ನೋಡಿ ಅವರಿಗೆ ಪಾಠವನ್ನ ಬೋಧಿಸುವಂಥದ್ದು. ಸೊ ಇದಕ್ಕೆ ಸಂಬಂಧಿಸಿದಂತೆ ಯಾವ್ದಾಗುತ್ತೆ? ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಇನ್ನು ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ 47ನೇ ಪ್ರಶ್ನೆ. ಸೊ ಏನಿದೆ, ಬಿಲೋ ಆರ್ 2 ಸ್ಟೇಟ್ಮೆಂಟ್ಸ್ ಎ ಅಂಡ್ ಬಿ ಇನ್ ದ ಕಾನ್ಟೆಕ್ಸ್ಟ್ ಆಫ್ ಎಮರ್ಜೆನ್ಸ್ ಆಫ್ ನೇಷನ್ ಸ್ಟೇಟ್ಸ್ ಇನ್ ಯುರೋಪ್ 18th 19th ಸೆಂಚುರಿ. ಸೊ ಕೆಳಭಾಗದಲ್ಲಿ 18ನೇ ಮತ್ತು 19ನೇ ಶತಮಾನಕ್ಕೆ ಸಂಬಂಧಿಸಿದಂತ ಯುರೋಪಿನ ರಾಷ್ಟ್ರಗಳಲ್ಲಿ ಕೆಲವೊಂದಿಷ್ಟು ಎಮರ್ಜೆನ್ಸ್ ಆಫ್ ನೇಷನ್, ಸೊ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಏನಾಗ್ತಾ ಇತ್ತು, ಯುರೋಪಿನಲ್ಲಿ ರಾಷ್ಟ್ರ ರಾಜ್ಯಗಳ ಹೊರಹೊಮ್ಮುವಿಕೆಯ ಸಂದರ್ಭದಲ್ಲಿ ಈ ಕೆಳಗಿನ ಯಾವ ಎ ಬಿ ಹೇಳಿಕೆಗಳು ಏನಾಗಿದ್ದಾವೆ, ಸಂಬಂಧಿಸಿವೆ ಅಂತ ಕೊಟ್ಟಿದ್ದಾರೆ. ಸೊ ಯಾವ್ದು ಸಂಬಂಧ ಪಡ್ತಾ ಇದೆ? ಬಿಲೋ ಆರ್ 2 ಸ್ಟೇಟ್ಮೆಂಟ್ಸ್ ಎ ಅಂಡ್ ಬಿ. ಸೊ ಇಲ್ಲಿ ಸ್ಟೇಟ್ಮೆಂಟ್ ಎ ಕೊಟ್ಟಿದ್ದಾರೆ, ಸ್ಟೇಟ್ಮೆಂಟ್ ಬಿ ಇಲ್ಲನ್ನ ಕೊಟ್ಟಿದ್ದಾರೆ. ಕಂಟೆಕ್ಸ್ಟ್ ಆಫ್ ಎಮರ್ಜೆನ್ಸ್ ಆಫ್ ನೇಷನ್ ಸ್ಟೇಟ್ಸ್ ಇನ್ ಯುರೋಪ್ ಇನ್ 18th 19th ಸೆಂಚುರಿ. ಫಸ್ಟ್ ಏನಿದೆ, ಟಿಲ್ ದ 18th ಸೆಂಚುರಿ ಪೀಪಲ್ ಇನ್ ಯುರೋಪ್ ಸಾ ದೆಮ್ಸೆಲ್ಸ್ ಇನ್ ಆಸ್ ನೇಷನ್ ಸ್ಟೇಟ್ಸ್ ಅಂತ ಇದೆ. ಸೊ 18ನೇ ಶತಮಾನದವರೆಗೆ ಯುರೋಪಿಯನ್ನರು ಜನರು ತಮ್ಮನ್ನು ತಾವು ರಾಷ್ಟ್ರ ಅಥವಾ ರಾಜ್ಯಗಳಾಗಿ ನೋಡಿಕೊಂಡರು ಅಂತ ಇದೆ. ಸೊ ಈ ಒಂದು ಆಪ್ಷನ್ ಕಂಪ್ಲೀಟ್ಲಿ ರಾಂಗ್ ಇದೆ. ಸೊ ಏನಕ್ಕೆ ಆಗ್ತಾ ಹೋಗುತ್ತೆ, 18ನೇ ಶತಮಾನದವರೆಗೂ ಯುರೋಪಿನ ಜನರು ತಮ್ಮನ್ನ ರಾಷ್ಟ್ರ ರಾಜ್ಯಗಳೆಂದು ಪರಿಗಣಿಸಲಿಲ್ಲ. 19ನೇ ಶತಮಾನದ ಪ್ರಾರಂಭದಲ್ಲಿ ಏನಾಗ್ತಾ ಹೋಗುತ್ತೆ, ಅವರೊಂದು ಭಾಷಾ ಸಮುದಾಯವಾಗಿ ಒಂದು ಭಾಷೆಯನ್ನ ಇಟ್ಕೊಂಡು ಭಾಷಾ ಸಮುದಾಯದ ಆಧಾರಿತವಾಗಿ ಪ್ರತ್ಯೇಕ ರಾಷ್ಟ್ರ ಎಂಬ ಪ್ರಜ್ಞೆ ಅವರಿಗೆ ಮೂಡ್ತಾ ಹೋಗುತ್ತೆ. ಇಲ್ಲೇ ಗೊತ್ತಾಗ್ತಾ ಇದೆ, 19ನೇ ಶತಮಾನದ ಆರಂಭದಲ್ಲಿ ಪ್ರಾರಂಭ ಆಗ್ತಾ ಇದೆ, 18ನೇ ಶತಮಾನದವರೆಗೆ ಅಂದ್ರೆ ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ. A conscience was created in the early 19th century among the people that each linguistic community was separate nations. ಅವ್ರಿಗೆ ಗೊತ್ತಾಯಿತು ಆ ಸಂದರ್ಭದಲ್ಲಿ, 19ನೇ ಶತಮಾನದ ಸಂದರ್ಭದಲ್ಲಿ ಭಾಷಾ ಸಮುದಾಯ ಎನ್ನುವಂಥದ್ದು ಒಂದು ಪ್ರತ್ಯೇಕ ರಾಷ್ಟ್ರವನ್ನ ಮೂಡಿಸ್ತಾ ಹೋಗುತ್ತೆ ಅನ್ನುವಂಥದ್ದು. ಸೊ ಸ್ಟೇಟ್ಮೆಂಟ್ ಬಿ ಮಾತ್ರ ಸರಿಯಾಗಿದೆ. ಸೊ ಇದು ಯಾವುದಕ್ಕೆ ಸಂಬಂಧಿಸಿರುವಂಥದ್ದು, ಯುರೋಪಿನ ರಾಷ್ಟ್ರ ರಾಜ್ಯಗಳ ಉದಯದ ಸಂದರ್ಭದಲ್ಲಿ ಹೇಗೆ ಉದಯ ಆಯಿತು. ಸೊ ಅಲ್ಲಿ ಅವ್ರು ಹೇಗೆ ಉದಯ ಆಗ್ತಾ ಹೋಯ್ತು, ಭಾಷೆ ಆಧಾರಿತವಾಗಿ ಅಲ್ಲಿನ ರಾಷ್ಟ್ರಗಳು ಉದಯ ಆಗ್ತಾ ಹೋಯ್ತು. ಆ ಪ್ರಜ್ಞೆಯವ್ರಿಗೆ ಬಂದಿದ್ದೆ ಯಾವಾಗ, 19ನೇ ಶತಮಾನದ ನಂತರ, ಅದ 19ನೇ ಶತಮಾನದ ಪ್ರಾರಂಭದಲ್ಲಿ. ಸೊ ಇಲ್ಲಿ 18ನೇ ಶತಮಾನದವರೆಗೂ ಅಂತ ಇದೆ. ಸೊ 18ನೇ ಶತಮಾನದಲ್ಲಿ ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ. ಸೊ ಆಪ್ಷನ್ಸ್ ಏನಿದೆ, ಬೋತ್ ಎ ಅಂಡ್ ಬಿ ಆರ್ ಕರೆಕ್ಟ್ ಅಂಡ್ ಬಿ ಇಸ್ ಕರೆಕ್ಟ್ ಆಪ್ಷನ್ಸ್ ಆಫ್ ಎ ಅಂತ ಇದೆ. ಸೊ ಇದು ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ. ಬೋತ್ ಎ ಅಂಡ್ ಬಿ ಆರ್ ಕರೆಕ್ಟ್, ಇದು ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ. ಎಸ್, ಇಲ್ಲಿ ನೆಕ್ಸ್ಟ್ ಆಪ್ಷನ್ಸ್ ಇದೆ, ಎ ಈಸ್ ಕರೆಕ್ಟ್ ಬಟ್ ಬಿ ಈಸ್ ರಾಂಗ್ ಅಂತ ಇದೆ. ಸೊ ಇದು ರಾಂಗ್. ಎ ಈಸ್ ರಾಂಗ್ ಬಟ್ ಬಿ ಈಸ್ ಕರೆಕ್ಟ್ ಅಂತ ಇದೆ. ಸೊ ಇದು ಕಂಪ್ಲೀಟ್ಲಿ ರೈಟ್ ಆನ್ಸರ್ ಆಗುತ್ತೆ. ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಓಕೆನಾ. ಇನ್ನ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ,
BCE ಸ್ಟ್ಯಾಂಡ್ಸ್ ಪರ್, ಸೊ ನೀವು ಟೆಕ್ಸ್ಟ್ ಬುಕ್ಸ್ ಅಲ್ಲೆಲ್ಲ ನೋಡ್ತಾ ಇರ್ತೀರಾ BCE 95, BCE ಇಯರ್ಸ್ ಪಕ್ಕದಲ್ಲಿ BCE ಬರ್ತಾ ಇರ್ತಾರೆ. BCE ಅಂತಂದ್ರೆ ಏನು? ಬಿಫೋರ್ ಕ್ರಿಶ್ಚಿಯನ್ ಎರಾ, ಸೊ ಕ್ರಿಶ್ಚಿಯನ್ ಯುಗದ ಮೊದಲ, ಬಿಫೋರ್ ಕಾಮನ್ ಎರಾ ಸಾಮಾನ್ಯ ಯುಗದ ಮೊದಲ, ಬಿಫೋರ್ ಸೀಸರ್ ಎರಾ, ಸೊ ಸೀಸರ್ ಯುಗದ ಮೊದಲ, ಬಿಫೋರ್ ಕಂಟೆಂಪ್ರರಿ ಎರಾ, ಸೊ ಸಮಕಾಲೀನ ಯುಗದ ಮೊದಲ ಅಂತ ಕೊಟ್ಟಿದ್ದಾರೆ. ಸೊ BCE ಅಂತಂದ್ರೆ ಫುಲ್ ಫಾರ್ಮ್ ಏನು? ಬಿಫೋರ್ ಕಾಮನ್ ಎರಾ. ಸೊ ಇದು ಆಪ್ಷನ್ 2. ಇದರರ್ಥ ಏನು? ಬಿಫೋರ್ ಕಾಮನ್ ಎರಾ, ಪೂರ್ವ ಸಾಮಾನ್ಯ ಯುಗ ಅಂತಾನು ಕರಿತಾ ಹೋಗ್ತೀವಿ. ಸಾಮಾನ್ಯ ಯುಗದ ಮೊದಲು ಅಥವಾ ಪೂರ್ವ ಸಾಮಾನ್ಯ ಯುಗ. ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಸೊ ಇದು ಏನ್ ತಿಳಿಸ್ತಾ ಹೋಗುತ್ತೆ? ಕ್ರಿಸ್ತ ಪೂರ್ವದ ಮೊದಲಿಗಿದ್ದಂತ ವರ್ಷಗಳನ್ನ, ದಿನಾಂಕಗಳನ್ನ ಸೂಚಿಸ್ತಾ ಹೋಗುತ್ತೆ. ಯಾವುದು? BCE. ಸೊ ಈಗ ನಾವು ಪ್ರಸ್ತುತ ಬಳಸ್ತಿರುತ್ತದೆ ನಾವು ಕ್ರಿಸ್ತ ನಂತರ, ಕ್ರೈಸ್ತ ಪೂರ್ವ ಅಲ್ಲ, ಕ್ರೈಸ್ತ ಪೂರ್ವ ಅಂತದ್ದು 2000 ವರ್ಷಗಳ ಹಿಂದೆ, 2026. ಸೊ ಕ್ರೈಸ್ತನ ಜನನದ ನಂತರ ಈಗ 2026 ಇಸ್ವಿ ನಾವು ಬಳಸ್ತಾ ಇದೀವಿ. ಆ 2026 ವರ್ಷಗಳ ಹಿಂದೆ ಹೇಗೆ ಬಳಸ್ತಾ ಇದ್ರು? ಸೊ ನಮ್ಗೆ 2026 ವರ್ಷಗಳ ಹಿಂದೆ 0, ಅದಾದ್ಮೇಲೆ ವರ್ಷಗಳು ಅಲ್ಲಿ ಏನಾಗ್ತಾ ಹೋಗ್ತಿತ್ತು? ವರ್ಷಗಳು ಅಲ್ಲಿ ಸಹ ಅಷ್ಟೇ ಹಿಂದಕ್ಕೆ ಹೆಚ್ಚಾಗ್ತಾ ಹೋಗ್ತಿತ್ತು. ಅಂದ್ರೆ ವರ್ಷಗಳು ಅಲ್ಲಿಂದ ಕಡಿಮೆ ಆಗ್ತಾ ಬರ್ತಾಯಿತ್ತು. ಮೊದಲಿಗೆ 2, 3. ಕ್ರಿಸ್ತ ಪೂರ್ವ ಯುಗ ನೋಡಿದ್ರೆ ನಿಮ್ಗೆ ಅಲ್ಲಿ ವರ್ಷಗಳು ಡೌನ್ ಆಗ್ತಾ ಬರುತ್ತೆ. ಸೊ ಕ್ರಿಸ್ತ ಪೂರ್ವದ ನಂತರ ಯುಗದಲ್ಲಿ ನಮ್ಗೆ ಈಗಿರುವಂತಹ ಈಗ ಕ್ರೈಸ್ತ ಯುಗದಲ್ಲಿ ಏನಾಗ್ತಾ ಹೋಗುತ್ತೆ? ವರ್ಷಗಳು ಹೆಚ್ಚಾಗ್ತಾ ಹೋಗ್ತವೆ. ಸೊ ಇಲ್ಲಿ BCE ಅಂತಂದ್ರೆ ಬಿಫೋರ್ ಕಾಮನ್ ಎರಾ ಎನ್ನುವಂತ ಅರ್ಥವನ್ನ ಕೊಡ್ತಾ ಹೋಗುತ್ತೆ. ಎಸ್, ನಮ್ಮ ಮುಂದಿನ ಪ್ರಶ್ನೆ, ಹೌ ಡು ವಿ ನೋ ಟುಡೇ ದಟ್ ಆಸ್ಟ್ರಿಚ್ ವರ್ ಫೌಂಡ್ ಇನ್ ಇಂಡಿಯಾ ಡ್ಯೂರಿಂಗ್ ದ ಪ್ಯಾಲಿಯೋಥಿಟಿಕ್ ಪೀರಿಯಡ್ ಅಂತ ಇದೆ. ಅಂತಂದ್ರೆ ಹೌ ಡು ವಿ ನೋ, ನಾವು ಹೇಗೆ ತಿಳ್ಕೊಂಡಿದೀವಿ? ದ ಆಸ್ಟ್ರಿಚ್ ವರ್ ಫೌಂಡ್ ಇನ್ ಇಂಡಿಯಾ. ಸೊ ಆಸ್ಟ್ರಿಚ್ ಎನ್ನುವಂತ ಪಕ್ಷಿ ನಮ್ಮ ಭಾರತದಲ್ಲಿರುತ್ತು. ಯಾವಾಗ? ಡ್ಯೂರಿಂಗ್ ದ ಪ್ಯಾಲಿಯೋಥಿಟಿಕ್ ಪೀರಿಯಡ್. ಸೊ ಪ್ರಾಚೀನ ಶಿಲಾಯುಗ ಅವಧಿಯಲ್ಲಿ ಭಾರತದಲ್ಲಿ ಆಸ್ಟ್ರಿಚ್ಗಳು ಕಂಡು ಬಂದಿವೆ ಎಂದು ನಮಗೆ ಹೇಗೆ ಗೊತ್ತು? ಸೊ ಆಪ್ಷನ್ 1, ವಿ ಹ್ಯಾವ್ ವಿವಿಡ್ ಡಿಸ್ಕ್ರಿಪ್ಷನ್ ಆಫ್ ದೀಸ್ ಬರ್ಡ್ಸ್ ಇನ್ ದ ರೈಟಿಂಗ್ ಆಫ್ ದ ಟೈಮ್. ಆ ಕಾಲದ ಬರಹಗಳಲ್ಲಿ ನಮಗೆ ಸ್ಪಷ್ಟವಾದ ವಿವರಣೆ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ. ಲಾರ್ಜ್ ಕ್ವಾಂಟಿಟಿ ಆಫ್ ಆಸ್ಟ್ರಿಚ್ ಎಗ್ ಶೆಲ್ಸ್ ವರ್ ಫೌಂಡ್ ಇನ್ ದ ಪಾಟ್ನೆ ಇನ್ ಮಹಾರಾಷ್ಟ್ರ. ಮಹಾರಾಷ್ಟ್ರದ ಪಾಟ್ನೆಯಲ್ಲಿ ಹೆಚ್ಚಿನ ಪ್ರಮಾಣದ ಆಸ್ಟ್ರಿಚ್ ಮೊಟ್ಟೆಯ ಚಿಪ್ಪುಗಳು ಕಂಡು ಬಂದಿವೆ. ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಮಹಾರಾಷ್ಟ್ರದಲ್ಲಿ ಏನೆಲ್ಲ ಈ ಒಂದು ಉಷ್ಟ್ರ ಪಕ್ಷಿಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಮಹಾರಾಷ್ಟ್ರ ಪಾಟ್ನೆಯ ಒಂದು ಸಂದರ್ಭದಲ್ಲಿ ಕಂಡು ಬಂದಿರುವಂತಹ ಒಂದು ಆ ಉಷ್ಟ್ರ ಪಕ್ಷಿಯ ಮೊಟ್ಟೆಗಳು, ಸೊ ನಮ್ಮ ಈ ಹಿಂದೆ ಪ್ರಾಚೀನ ಯುಗದಲ್ಲಿ ಕೆಲವೊಂದಿಷ್ಟು ಯಾವುವು ಈ ಒಂದು ಆಸ್ಟ್ರಿಚ್ ಪಕ್ಷಿಗಳು ಇದ್ದುವು ಎನ್ನುವಂಥದ್ದನ್ನ ತೋರಿಸ್ತಾ ಹೋಗುತ್ತೆ. ಸೊ ಇದು ಒಂದು ನೇರ ಸಾಕ್ಷ್ಯ. ಅಂತಂದ್ರೆ ಆ ಭೌತಿಕ ಅವಶೇಷಗಳು ಏನ್ ನಮ್ಗೆ ಸಿಕ್ಕಿದವೋ, ಆ ಆಸ್ಟ್ರಿಚ್ ಎನ್ನುವಂಥ ಪಕ್ಷಿಯ ಒಂದು ಮೊಟ್ಟೆ ಏನ್ ನಮ್ಗೆ ಸಿಕ್ಕಿದೆಯೋ ಆ ಕಾಲದಲ್ಲಿ ಇತ್ತು ಎನ್ನುವಂಥದಕ್ಕೆ ನಮಗೆ ನೇರವಾದ ಒಂದು ಪ್ರತ್ಯಕ್ಷ ಸಾಕ್ಷ್ಯ ಸಿಗ್ತಾ ಹೋಗುತ್ತೆ. ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ. ವಿ ಹ್ಯಾವ್ ಅಚೀವ್ಡ್ ಓರಲ್ ಮೆಮೊರೀಸ್ ಆನ್ ಆಸ್ಟ್ರಿಚ್ ಇನ್ ಡೆಲ್ಲಿಸ್ ನ್ಯಾಷನಲ್ ಮ್ಯೂಸಿಯಂ. ದೆಹಲಿ ರಾಷ್ಟ್ರೀಯ ವಸ್ತು ಸಂಗ್ರಹದಲ್ಲಿ ನಾವು ಉಷ್ಟ್ರ ಪಕ್ಷಿಗಳ ಮೌಖಿಕ ನೆನಪುಗಳು ಸಂಗ್ರಹಿಸಿದ್ದೇವೆ. ಸೊ ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ. ದೀಸ್ ಆರ್ ದ ಡಿಸ್ಕ್ರೈಬ್ ಇನ್ ದ ಮೆಮೊರೀಸ್ ಆಫ್ ಫಾರಿನ್ ಟ್ರಾವೆಲರ್ಸ್. ಸೊ ಇವು ವಿದೇಶಿ ಪ್ರಯಾಣಿಕರು ಕೆಲವರ ಪುಸ್ತಕಗಳಲ್ಲಿ ಕೆಲವೊಬ್ರು ವಿವರಣೆ ಕೊಟ್ಟಿದ್ದಾರೆ ಅಂತದ್ದು. ಸೊ ಇದು ಕಂಪ್ಲೀಟ್ಲಿ ರಾಂಗ್. ಸೊ ಇದು ನಮಗೆ ನೇರವಾಗಿ ಇತಿಹಾಸದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಮಹಾರಾಷ್ಟ್ರದ ಪಟ್ನೆ ಎಂಬುದಲ್ಲಿ ಏನಾಗ್ತಾ ಹೋಗುತ್ತೆ? ಈ ಆಸ್ಟ್ರಿಚ್ ಎನ್ನುವಂತಹ ಒಂದು ಪಕ್ಷಿಯ ಕೆಲವೊಂದಿಷ್ಟು ಮೊಟ್ಟೆಗಳು ಕಾಣಿಸ್ತಾ ಹೋಗ್ತವೆ. ಸೊ ಅದರ ಆಧಾರಿತವಾಗಿ ಭಾರತದಲ್ಲಿ ಇತ್ತು ಎನ್ನುವಂತ ಒಂದು ಪುರಾವೆ ನಮಗೆ ಸಿಗ್ತಾ ಹೋಗುತ್ತೆ. ಎಸ್, ಮುಂದಿನ ಪ್ರಶ್ನೆ ಹರಪ್ಪ ನಾಗರಿಕತೆಗೆ ಸಂಬಂಧಿಸಿದ ಪ್ರಶ್ನೆ. ಹೌ ಡಿಡ್ ದ ಹರಪ್ಪ ಸಿವಿಲೈಸೇಷನ್ ಕಮ್ಸ್ ಟು ಎನ್ ಎಂಡ್? ಅಂತಂದ್ರೆ ಹರಪ್ಪ ನಾಗರಿಕತೆಯ ಪತನ ಹೇಗಾಯಿತು, ಕೊನೆ ಹೇಗೊಂಡಿತು ಅಂತ ಕೊಟ್ಟಿರುವಂತದ್ದು. ಏನಾಗಿದೆ? ಆಪ್ಷನ್ಸ್ ಏನಿದೆ? ಇಟ್ ಅಪಿಯರ್ಸ್ ಆಸ್ ಇಫ್ ದ ರೂಲರ್ಸ್ ಲಾಸ್ಟ್ ಕಂಟ್ರೋಲ್. ಅಂತಂದ್ರೆ ಅಲ್ಲಿದ್ದಂತ ಆಡಳಿತಗಾರರು ತಮ್ಮ ಆಡಳಿತದ ನಿಯಂತ್ರಣನ ಕಳೆದುಕೊಂಡಂತೆ ಕಾಣಿಸುತ್ತೆ. ದೇರ್ ಕುಡ್ ಹ್ಯಾವ್ ಬೀನ್ ಡಿಫಾರೆಸ್ಟೇಷನ್ ಇನ್ ದ ಏರಿಯಾ. ಆ ಪ್ರದೇಶದಲ್ಲಿ ಏನಾಗಿರಬಹುದು? ಅರಣ್ಯನಾಶ ಆಗಿರಬಹುದು. ದೇರ್ ವರ್ ಫ್ಲಡ್ಸ್ ಇನ್ ದ ಎಂಟೈರ್ ಏರಿಯಾ ಆಫ್ ಸಿವಿಲೈಸೇಷನ್. ನಾಗರಿಕತೆಯು ಇಡೀ ಪ್ರದೇಶದಲ್ಲಿ ಪ್ರವಾಹಗಳನ್ನು ಉಂಟು ಮಾಡಿರಬಹುದು, ಅದಕ್ಕೋಸ್ಕರ ಆ ಸಿವಿಲೈಸೇಷನ್ ನಾಶ ಆಗೋಯ್ತು. ದ ರಿವರ್ಸ್ ಡ್ರೈಡ್ ಅಪ್ ಪ್ರಾಬಬಲಿ. ನದಿಗಳು ಬಹುಶಃ ಬತ್ತಿ ಹೋಗಿರಬಹುದು. ಇವುಗಳಲ್ಲಿ ಯಾವ್ದು ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ? ನೀವು ನೋಡ್ತಾ ಹೋಗ್ಬೋದು. ಸಿವಿಲೈಸೇಷನ್ ಎಲ್ಲಿದೆಯೋ, ನಾಗರಿಕತೆಗಳೆಲ್ಲ ಎಲ್ಲಿದವೋ ಅಲ್ಲೇನಿರ್ತವೆ, ಎಲ್ಲ ನಾಗರಿಕತೆಗಳೆಲ್ಲವೂ ನದಿಗಳ ದಂಡೆಯ ಮೇಲೆ ಏನು ಇರುವಂತದ್ದು. ಸೊ ನಮ್ಗೆ ಇಲ್ಲಿ ಹರಪ್ಪ ನಾಗರಿಕತೆಗೆ ಅವನತಿಗೆ ನಿಖರವಾದ ಕಾರಣಗಳು ಇವಾಗ್ಲೂ ಸಹ ಅಷ್ಟೇ ಕಂಪ್ಲೀಟ್ ಆಗಿ ನಮಗೆ ಗೊತ್ತಿಲ್ಲ, ಯಾಕೆ ಅದು ನಾಗರಿಕತೆ ಕೊನೆಗೊಳ್ತು ಅಂತ. ಆದ್ರೆ ಕೆಲವೊಂದಿಷ್ಟು ಸಿದ್ಧಾಂತಗಳನ್ನ ಕೊಟ್ಟಿದ್ದಾರೆ. ಆ ಸಿದ್ಧಾಂತಗಳ ಪ್ರಕಾರ ಏನ್ ಮಾಡ್ತಾ ಹೋಗುತ್ತೆ ಅಂತಂದ್ರೆ, ಸೊ ಇಲ್ಲಿ ಏನಾಗ್ತಾ ಇದೆ, ಆ ಒಂದು ಸಂದರ್ಭಕ್ಕೆ ಸಂಬಂಧಿಸಿದಂತೆ ಅಲ್ಲಿನ ಆಡಳಿತಗಾರರು ಏನ್ ಮಾಡ್ತಾರೆ? ನಿಯಂತ್ರಣಕ್ಕೆ ತಪ್ಪುತ್ತಾರೆ. ನಿಯಂತ್ರಣ ತಪ್ಪಿದ ಆದ್ಮೇಲೆ ಏನಾಗುತ್ತೆ? ಅಲ್ಲಿ ಸಂಪೂರ್ಣವಾಗಿ ಆ ಒಂದು ನಾಗರಿಕತೆ ಪತನ ಹೊಂದುತ್ತೆ ಅಂತ ಹೇಳ್ತಾರೆ. ಸೊ ಇದು ಸರಿಯಾಗಿದೆ. ಇತಿಹಾಸಕಾರರು ಇದನ್ನ ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಆಪ್ಷನ್ ಏನಿದೆ? ದೇರ್ ಕುಡ್ ಹ್ಯಾವ್ ಬೀನ್ ಡಿಫಾರೆಸ್ಟೇಷನ್ ಇನ್ ದ ಏರಿಯಾ. ಸೊ ಅಲ್ಲಿ ಡಿಫಾರೆಸ್ಟೇಷನ್ ನಡೆದಿರಬಹುದು ಅಂತ ಇದೆ. ಸೊ ಇದು ಒಂದು ಕಾರಣ ಆಗಬಹುದು. ಸೊ ಏನಾಗ್ತಾ ಹೋಗುತ್ತೆ? ಸೊ ಡಿಫಾರೆಸ್ಟೇಷನ್ ಆಗಿದೆ ಅಂತಂದ್ರೆ ಅಲ್ಲಿ ಪರಿಸರದ ಬದಲಾವಣೆಗಳಾಗಿರ್ತವೆ,
ಅರಣ್ಯ ನಾಶ ಆಗಿರ್ಬೋದು. ಅರಣ್ಯ ನಾಶ ಆಗಿದ್ರೆ ಸೊ ಅಲ್ಲಿನ ಜನರಿಗೆ ಅಲ್ಲಿ ಉಳ್ಕೊಳ್ಳೋಕೆ ತುಂಬಾ ಕಷ್ಟ ಆಗಿರ್ಬೋದು. ಸೊ ಅವಾಗ ನಾಗರಿಕತೆ ಕೊನೆಗೊಳ್ತಾ ಹೋಗ್ಬೋದು. ಬಿ ಸಹ ಸರಿ ಇದೆ. ದೇರ್ ವರ್ ಫ್ಲಡ್ಸ್ ಇನ್ ದ ಎಂಟೈರ್ ಏರಿಯಾ ಆಫ್ ಸಿವಿಲೈಸೇಷನ್. ನಾಗರಿಕತೆಯು ಇಡೀ ಪ್ರದೇಶದಲ್ಲಿ ಪ್ರವಾಹಗಳು ಉಂಟಾಗಿರಬಹುದು ಅಂತ ಇದೆ. ಸೊ ಪ್ರವಾಹಗಳು ಒಂದು ಸ್ಥಳೀಯವಾಗಿ ಉಂಟಾಗಿರಬಹುದು. ಎಂಟೈರ್ ಅಂತ ಕೇಳ್ತಾ ಇರೋದ್ರಿಂದ ಸೊ ಎಂಟೈರ್ಲಿ ಎನ್ನುವಂಥದ್ದು ರಾಂಗ್ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ಸಂಬಂಧಿಸಿ ಏನಾಗ್ತಾ ಹೋಗುತ್ತೆ, ಸೊ ಈ ಆಪ್ಷನ್ ರಾಂಗ್ ಆಗುತ್ತೆ. ಎಂಟೈರ್ಲಿ ಅಲ್ಲ, ಯಾವ್ದಾದ್ರು ಒಂದು ಪ್ರದೇಶಕ್ಕೆ ಆಗಿರಬಹುದೇನೋ ಅಷ್ಟೇ. ದ ರಿವರ್ಸ್ ಡ್ರೈಡ್ ಅಪ್ ಪ್ರಾಬಲಿ. ಸೊ ಇದು ಆಪ್ಷನ್ ಆಗುತ್ತೆ. ಯಾಕೆ ಆ ರಿವರ್ಸ್ ಹೋಗ್ತಾ ಹೋಗ್ತಾ, ನದಿಗಳು ಹೋಗ್ತಾ ಹೋಗ್ತಾ ಬಹುಶಃ ಬತ್ತಿ ಹೋಗಿರ್ಬೋದು, ಇದು ಕಾರಣ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ಸಂಬಂಧಿಸಿದ ಯಾವ್ದಾಗ್ತಾ ಹೋಗುತ್ತೆ, ಎ ಬಿ ಡಿ ಅಂತಂದ್ರೆ ಇವು ಪರ್ಫೆಕ್ಟ್ಲಿ 100% ರೈಟ್ ಅಲ್ಲ. ಸೊ ಕೆಲವೊಂದಿಷ್ಟು ಕಾರಣಗಳಷ್ಟೇ ಈ ರೀತಿಯಾಗಿ ಅವನತಿ ಆಗಿರಬಹುದು ಎನ್ನುವಂಥದ್ದು. ಆದ್ರೆ ಪರ್ಫೆಕ್ಟ್ ಆಗಿ ಇನ್ನೂ ನಿಖರವಾದ ಕಾರಣಗಳು ಗೊತ್ತಿಲ್ಲ ಯಾವುದೇ ಒಂದು ಇತಿಹಾಸಕಾರರಿಗೂ ಸಹ. ಎಸ್, ಇನ್ನ ಮುಂದಿನ ಪ್ರಶ್ನೆನ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ ಇರುವಂತದ್ದು 51ನೇ ಪ್ರಶ್ನೆ. ಅಂಡರ್ ದ ಮಹಾಯಾನ ಬುದ್ಧಿಸಂ ಅಂತ ಇದೆ. ಅಂಡರ್ ದ ಮಹಾಯಾನ ಬುದ್ಧಿಸಂ, ಮಹಾಯಾನದ ಬೌದ್ಧ ಧರ್ಮದ ಅಡಿಯಲ್ಲಿ ಏನಾಯ್ತು? ಬುದ್ಧಾಸ್ ಪ್ರೆಸೆನ್ಸ್ ವಾಸ್ ಶೋನ್ ಇನ್ ದ ಸ್ಕಲ್ಪ್ಚರ್ಸ್ ಬೈ ಯೂಸಿಂಗ್ ಸರ್ಟೈನ್ ಸೈನ್ಸ್. ಸೊ ಮಹಾಯಾನ ಬೌದ್ಧ ಧರ್ಮದ ಅಡಿಯಲ್ಲಿ ಏನೇನಾದ್ರು ತಯಾರು ಮಾಡ್ತಾ ಹೋದ್ರು? ಕೆಲವು ಚಿಹ್ನೆಗಳನ್ನ ಬಳಸಿಕೊಂಡು ಶಿಲ್ಪದಲ್ಲಿ ಬುದ್ಧನ ಉಪಸ್ಥಿತಿಯನ್ನು ತೋರಿಸಲಾಗಿದೆ. ನೆಕ್ಸ್ಟ್, ಸ್ಟ್ಯಾಚ್ಯೂಸ್ ಆಫ್ ಬುದ್ಧ ವರ್ ಮೇಡ್. ಸೊ ಈ ಒಂದು ಸಂದರ್ಭದಲ್ಲಿ ಮಹಾಯಾನ ಬೌದ್ಧ ಧರ್ಮದ ಅಡಿಯಲ್ಲಿ ಈ ಸಂದರ್ಭದಲ್ಲಿ ಬುದ್ಧನ ಪ್ರತಿಮೆಗಳನ್ನು ನಿರ್ಮಿಸಲಾಯಿತು. ಬೋಧಿಸತ್ವ ವರ್ ನಾಟ್ ಅಕ್ಸೆಪ್ಟೆಡ್ ಆಸ್ ದೇ ವರ್ ಯೆಟ್ ಟು ಅಟೈನ್ ಎನ್ಲೈಟ್ಮೆಂಟ್. ಸೊ ಬೋಧಿಸತ್ವರು ಇನ್ನೂ ಜ್ಞಾನೋದಯವನ್ನು ಪಡೆದ ಕಾರಣ ಅವರು ಇದನ್ನ ಪಡೆಯಲಿಲ್ಲ, ಇದನ್ನ ಸ್ವೀಕರಿಸಲಾಗಲಿಲ್ಲ. ಯಾವ್ದನ್ನ? ಮಹಾಯಾನ ಬೌದ್ಧ ಧರ್ಮವನ್ನ ಅಂತ ಇದೆ. ನೆಕ್ಸ್ಟ್, ಮಥುರಾ ಅಂಡ್ ತಕ್ಷಶಿಲಾ ಡಿಕ್ಲೈನ್ಡ್ ಆಸ್ ಎ ಸೆಂಟರ್ಸ್ ಆಫ್ ಸ್ಕಲ್ಪ್ಚರ್ಸ್ ಅಂತ. ಸೊ ಅಂದ್ರೆ ಆ ಒಂದು ಸಂದರ್ಭದಲ್ಲಿ ಮಥುರಾ ಮತ್ತು ತಕ್ಷಶಿಲೆಗಳ ಶಿಲ್ಪಕಲೆ ಕೇಂದ್ರಗಳಾಗಿ ಕ್ಷೀಣಿಸಿದವು ಅಂತ ಕೇಳಿದರೆ. ಸೊ ಕ್ಷೀಣಿಸಿದವು, ಡಿಕ್ಲೈನ್ ಮೀನ್ಸ್ ಕ್ಷೀಣಿಸಿದವು ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಸೊ ಯಾವಾಗ ಬೌದ್ಧ ಧರ್ಮದಲ್ಲಿ ಆದಂತ ಮಹಾಯಾನಗಳು ಆಗ್ತಾ ಹೋಗ್ತಾವೋ ಆ ಪ್ರತಿಯೊಂದು ಮಹಾಯಾನದ ಸಂದರ್ಭದಲ್ಲಿ ಏನ್ ಮಾಡ್ತಾ ಹೋಗ್ತಾರೆ, ಬುದ್ಧನ ಪ್ರತಿಮೆಗಳನ್ನ ನಿರ್ಮಾಣ ಮಾಡ್ಲಾಗ್ತಾ ಇತ್ತು. ಇತಿಹಾಸದಲ್ಲಿ ನೀವು ಓದ್ತಾ ಹೋದ್ರೆ ನಿಮ್ಗೆ ಅದು ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ. ಮಹಾಯಾನದ ಬೌದ್ಧ ಧರ್ಮದ ಉದಯದೊಂದಿಗೆ ಅದೇನಾಗ್ತಾ ಹೋಗುತ್ತೆ, ಈ ಮಹಾಯಾನ ಬೌದ್ಧ ಧರ್ಮದ ಅಡಿಯಲ್ಲಿ ಅವನು ಉದಯ ಆಗ್ತಾ ಇದ್ದಂತೆ ಬುದ್ಧನನ್ನ ಸಾಂಕೇತಿಕ ಚಿಹ್ನೆಗಳ ಬದಲಿಗೆ ಸೊ ಏನ್ ಮಾಡ್ತಾರೆ, ಸೊ ಸಾಂಕೇತಿಕ ಚಿಹ್ನೆಗಳ ಬದಲಿಗೆ ಮಾನವನ ರೂಪದಲ್ಲಿ ಚಿತ್ರ ಮಾಡೋದಕ್ಕೆ ಪ್ರಯಾಣ ಮಾಡ್ತಾ ಹೋಗ್ತಾರೆ. ಸೊ ಬೌದ್ಧ ಧರ್ಮ ಯಾವಾಗ ಪ್ರಾರಂಭ ಆಯ್ತೋ, ಬುದ್ಧ ಇದ್ದಾನೆ, ನಮ್ಮೊಂದಿಗೆ ಇದ್ದಾನೆ ಬುದ್ಧ ಅನ್ನುವಂಥದ್ದಕ್ಕೆ ಆ ಚಿತ್ರಗಳನ್ನ ಹೇಗೆ ಮಾಡ್ತಾ ಹೋಗ್ತಾರೆ, ಮಾನವನ ರೂಪದಲ್ಲಿ ಚಿತ್ರೀಕರಣ ಮಾಡಕ್ಕೆ ಪ್ರಾರಂಭಿಸಲಾಯಿತು. ಈ ಒಂದು ಅವಧಿಯಲ್ಲಿ ಏನಾಗುತ್ತೆ, ಮಥುರಾ ಮತ್ತೆ ಗಾಂಧಾರ ಆಗಿರುವಂತಹ ತಕ್ಷಶಿಲೆ ಏನಂತ ಏನಾಗ್ತವೆ, ಇವು ಪ್ರಮುಖ ಕೇಂದ್ರಗಳಾಗಿ ಹೊರಹೊಮ್ಮತಾ ಹೋಗ್ತವೆ. ಮಥುರಾ ಮತ್ತು ತಕ್ಷಶಿಲೆ ಅಂತ ಏನಿದೆ ಅಲ್ವಾ, ಇವು ಕ್ಷೀಣಿಸಿಲ್ಲ. ಆ ಒಂದು ಸಂದರ್ಭದಲ್ಲಿ ಏನಾಗ್ತವೆ, ಪ್ರಮುಖವಾದ ಸ್ಥಾನವನ್ನ ಪಡ್ಕೊಳ್ತಾ ಹೋಗ್ತವೆ. ಅದರಿಂದ ಇದು ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ. ನೆಕ್ಸ್ಟ್, ಅವಾಗ ಬೋಧಿಸತ್ವ ಎನ್ನುವಂಥದ್ದು ಏನಾಗ್ತಾ ಹೋಗುತ್ತೆ, ಅವಾಗ ಒಂದು ಪ್ರಮುಖ ಕಲೆನೇ ಆಗ್ತಾ ಹೋಗುತ್ತೆ. ತುಂಬಾ ಕಲ್ಪನೆಯ ತುಂಬಾ ಒಳ್ಳೆ ತುಂಬಾ ಜನಪ್ರಿಯತೆ ಆಗ್ಬಿಡುತ್ತೆ ಬುದ್ಧನ ಪ್ರತಿಮೆಗಳನ್ನ ನಿರ್ಮಿಸುವಂಥದ್ದು ಆ ಒಂದು ಸಂದರ್ಭದಲ್ಲಿ. ಯಾವಾಗ ಬೌದ್ಧ ಧರ್ಮ ಪ್ರಾರಂಭವಾದ ಸಂದರ್ಭದಲ್ಲಿ, ಮಹಾಯಾನವಾದ ಸಂದರ್ಭದಲ್ಲಿ. ಸೊ ಇದಕ್ಕೆ ಸಂಬಂಧಿಸಿದಂತೆ ಯಾವ್ದಾಗ್ತಾ ಹೋಗುತ್ತೆ, ಆಪ್ಷನ್ 2 ಸ್ಟ್ಯಾಚ್ಯೂಸ್ ಆಫ್ ಬುದ್ಧ ವರ್ ಮೇಡ್ ವಾಸ್ ಅದು ಕರೆಕ್ಟ್ ಆದ ಉತ್ತರ ಆಗ್ತಾ ಹೋಗುತ್ತೆ. ಇನ್ನು ಬೋಧಿಸತ್ವರು ಇನ್ನೂ ಜ್ಞಾನೋದಯನ ಪಡೆದ ಕಾರಣ ಸ್ವೀಕರಿಸಲಿಲ್ಲ. ಇದಕ್ಕೂ ಮತ್ತೆ ಬೌದ್ಧಯಾನಕ್ಕೆ ಸಂಬಂಧವೇ ಇಲ್ಲ. ಕೆಲವು ಚಿಹ್ನೆಗಳನ್ನ ಬಳಸಿಕೊಂಡು ಶಿಲ್ಪದಲ್ಲಿ ಬುದ್ಧನ ಉಪಸ್ಥಿತಿಯನ್ನು ತೋರಿಸಲಾಗಿದೆ. ಸೊ ಬುದ್ಧನ ಉಪಸ್ಥಿತಿ ಇರೋದನ್ನ ತೋರಿಸಿಲ್ಲ, ನೇರವಾಗಿ ಬುದ್ಧನ ಪ್ರತಿಮೆಗಳನ್ನೇ ತಯಾರು ಮಾಡ್ತಾ ಹೋಗ್ತಾರೆ. ಸೊ ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್, ಇನ್ನ ಮುಂದಿನ ಪ್ರಶ್ನೆನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಟ್ರೂ ಇನ್ ದ ಕಾಂಟೆಕ್ಸ್ಟ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಕನ್ಸಾಲಿಡೇಷನ್ ಅಂಡರ್ ದ ಖಿಲ್ಜೀಸ್ ಅಂಡ್ ತುಘಲಕ್ಸ್ ಅಂತ ಇದೆ. ಮೇ ಬಿ ಖಿಲ್ಜೀಸ್ ಅದು ಆಪ್ಷನ್ಸ್. ಸೊ ಇದರಲ್ಲಿ ತೆಗೆದಿರುವಂಥದ್ದು ಯಾವ್ದ್ರಲ್ಲಿ, CTETಯ ಹಳೆಯ ಪ್ರಶ್ನೆ ಪತ್ರಿಕೆ ಇದಾಗಿರೋದ್ರಿಂದ ಸೊ ಅವ್ರು ಕೇಳ್ತಿರುವಂತದ್ದೇನು, ವಾಟ್ ಈಸ್ ದ ಟ್ರೂ ಇನ್ ದ ಕಾಂಟೆಕ್ಸ್ಟ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಕನ್ಸಾಲಿಡೇಷನ್. ಅಡ್ಮಿನಿಸ್ಟ್ರೇಷನ್ ಮೀನ್ಸ್ ಆಡಳಿತ, ಕನ್ಸಾಲಿಡೇಷನ್ ಮೀನ್ಸ್ ಅವರಲ್ಲಿ ಸೈನ್ಯದ ಬಲದ ಹೇಗಿತ್ತು, ಬಲ ಹೇಗಿತ್ತು. ನೋಡಿ ಇಲ್ಲಿದೆ, ಖಿಲ್ಜಿಗಳು ಮತ್ತು ತುಘಲಕ್ಗಳ ಅಡಿಯಲ್ಲಿ ಆಡಳಿತ, ಅಡ್ಮಿನಿಸ್ಟ್ರೇಷನ್ ಮತ್ತೆ ಬಲವರ್ಧನೆ, ಕನ್ಸಾಲಿಡೇಷನ್ ಸಂದರ್ಭದಲ್ಲಿ ಯಾವುದು ನಿಜ, ಯಾವುದು ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಸೊ ಏನ್ ಕೊಟ್ಟಿದ್ದಾರೆ, ಲಾರ್ಜ್ ಪಾರ್ಟ್ ಆಫ್ ಸಬ್ ಕಾಂಟಿನೆಂಟ್ ರಿಮೈನ್ಡ್ ಅಂಡರ್ ದ ಕಂಟ್ರೋಲ್ ಆಫ್ ಡೆಲ್ಲಿ ಸುಲ್ತಾನ್ಸ್. ಸೊ ಉಪಖಂಡಗಳ ಹೆಚ್ಚಿನ ಭಾಗಗಳು, ಸೊ ಡೆಲ್ಲಿ ಅನ್ನುವಂಥದ್ದು ಒಂದು ಪ್ರಮುಖ ಭಾಗ ಆದ್ರೆ ಅದರ ಸುತ್ತಮುತ್ತ ಇರುವಂತಹ ಎಲ್ಲಾ ಉಪಖಂಡಗಳು, ಹೆಚ್ಚಿನ ಭಾಗಗಳು ದೆಹಲಿ ಸುಲ್ತಾನರ ನಿಯಂತ್ರಣದಲ್ಲಿಯೇ ಉಳಿದವು ಅಂತ ಇದೆ. ನೋಡಿ, ದೆಹಲಿ ಸುಲ್ತಾನರಿಗೆ ತಮ್ಮ ದೆಹಲಿಯನ್ನ ಬಿಟ್ಟು ಬೇರೆ ಒಂದು ನಗರವನ್ನ ನಿಯಂತ್ರಣ ಮಾಡೋಕೆ ಅವ್ರಿಗೆ ತುಂಬಾ ಕಷ್ಟ ಆಗ್ತಾ ಹೋಗುತ್ತೆ. ಸೊ ಇದು ಕಂಪ್ಲೀಟ್ಲಿ ರಾಂಗ್ ಆಗ್ತಾ ಹೋಗುತ್ತೆ ಈ ಒಂದು ಸ್ಟೇಟ್ಮೆಂಟ್. ನೆಕ್ಸ್ಟ್ ಏನಿದೆ, ದ ಫಾರೆಸ್ಟ್ ಏರಿಯಾಸ್ ಇನ್ ದ ಗಂಗ್ಯಾಟಿಕ್ ಪ್ಲೈನ್ ವರ್ ಪೆನಿಟ್ರೇಟೆಡ್ ಫಾರ್ ದ ಫಸ್ಟ್ ಟೈಮ್. ಗಂಗಾ ನದಿಯ ಬಯಲಿನಲ್ಲಿ ಅರಣ್ಯ ಪ್ರದೇಶಗಳನ್ನ ಮೊದಲ ಬಾರಿಗೆ ಭೇದಿಸಲಾಯಿತು, ಪೆನಿಟ್ರೇಟ್ ಮಾಡಲಾಯಿತು ಅಂತ ಕೊಟ್ಟಿರೋದು. ಸೊ ಯಾವಾಗ್ಲೂ ಅವರು ಪೆನಿಟ್ರೇಟ್ ಅನ್ನ ಮಾಡಲಿಲ್ಲ. ಸೊ ಇದು ಸಹ ರಾಂಗ್ ಆಗುತ್ತೆ, ಆಪ್ಷನ್ 2 ರಾಂಗ್ ಆಗುತ್ತೆ. ಎಸ್, ಇಟ್ ವಾಸ್ ಡಿಫಿಕಲ್ಟ್ ಟು ಕಂಟ್ರೋಲ್ ಡಿಸ್ಟೆಂಟ್ ಪ್ರಾವಿನ್ಸ್ ಲೈಕ್ ಬೆಂಗಾಲ್ ಫ್ರಮ್ ಡೆಲ್ಲಿ. ಬಂಗಾಳದಂತ ದೂರ ಪ್ರಾಂತ್ಯಗಳನ್ನು ದೆಹಲಿಯಿಂದ ನಿಯಂತ್ರಿಸುವುದು ಕಷ್ಟಕರವಾಗಿತ್ತು. ಎಸ್, ಇದು ಕರೆಕ್ಟ್ ಆಗಿದೆ.
ಅವರಿಗೆ ದೂರ ದೂರದ ಪ್ರದೇಶಗಳನ್ನ ನಿಯಂತ್ರಣ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಆಗ್ತಾ ಹೋಗುತ್ತೆ. ಯಾರಿಗೆ? ಖಿಲ್ಜಿಗಳಾಗಿರ್ಬೋದು, ತುಘಲಕ್ಗಳಿಗಾಗಿರ್ಬೋದು. ಸೊ ಅದರಿಂದ ಆಪ್ಷನ್ 3 ಪರ್ಫೆಕ್ಟ್ಲಿ ರೈಟ್ ಆನ್ಸರ್ ಇದೆ. ನೆಕ್ಸ್ಟ್, ಅಲಾವುದ್ದೀನ್ ಖಿಲ್ಜಿ ಅಂಡ್ ಮೊಹಮ್ಮದ್ ಬಿನ್ ತುಗ್ಲಕ್ ಪೋಸ್ಟ್ ದೇರ್ ಕಂಟ್ರೋಲ್ ಇನ್ ದ ಗಂಗಾಟಿಕ್ ಪ್ಲೇನ್ಸ್ ಫಾರ್ ಲಾಂಗರ್ ಡ್ಯೂರೇಷನ್. ಅಲಾವುದ್ದೀನ್ ಖಿಲ್ಜಿ ಮತ್ತೆ ಮೊಹಮ್ಮದ್ ಬಿನ್ ತುಗ್ಲಕ್ರು ಗಂಗಾ ಬಯಲು ಪ್ರದೇಶದಲ್ಲಿ ದೀರ್ಘಕಾಲದವರೆಗೆ ತಮ್ಮ ನಿಯಂತ್ರಣವನ್ನ ಬಲವಂತಪಡಿಸಿಕೊಂಡರು ಅಂತ ಇದೆ. ಸೊ ಇದು ರಾಂಗ್ ಆಗುತ್ತೆ. ಸೊ ಇದು ನಮಗೆ ಆಪ್ಷನ್ 3 ಇದೆ ಪರ್ಫೆಕ್ಟ್ ಆನ್ಸರ್. ಎಸ್, ನಮ್ಮ ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಇನ್ಕರೆಕ್ಟ್ ಇನ್ ದ ಹಿಸ್ಟಾರಿಕಲ್ ರಿಕನ್ಸ್ಟ್ರಕ್ಷನ್ ಆಫ್ ಟ್ರೈಬಲ್ ಪೀಪಲ್. ಟ್ರೈಬಲ್ ಪೀಪಲ್ ಮೀನ್ಸ್ ಬುಡಕಟ್ಟು ಜನರ ಐತಿಹಾಸಿಕ ಪುನರ್ ನಿರ್ಮಾಣದಲ್ಲಿ ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿವೆ? ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಇನ್ಕರೆಕ್ಟ್. ಇನ್ಕರೆಕ್ಟ್ ಮೀನ್ಸ್ ತಪ್ಪಾಗಿರುವಂತದ್ದು ಯಾವ್ಯಾವ್ದು ಅಂತ ಕೇಳ್ತಿರುವಂತದ್ದು. ಯಾವ್ದಕ್ಕೆ ಸಂಬಂಧಿಸಿದಂತೆ? ಬುಡಕಟ್ಟು ಜನಾಂಗಕ್ಕೆ ಸಂಬಂಧಿಸಿದಂತೆ. ಬುಡಕಟ್ಟು ಜನರು ಐತಿಹಾಸಿಕ ಪುನರ್ ನಿರ್ಮಾಣ ಮಾಡ್ತಾರೆ, ಇತಿಹಾಸವನ್ನ ಪುನರ್ ನಿರ್ಮಾಣ ಮಾಡ್ತಾರೆ ಎನ್ನುವಂತ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೇಳಿರುವಂತದ್ದು. ಸೊ ಯಾವ್ದು ತಪ್ಪಾಗ್ತಾ ಹೋಗುತ್ತೆ? ಸೊ ಇದಕ್ಕೆ ಸಂಬಂಧಿಸಿದಂತೆ ಸೊ ಮೊದಲೇ ನೋಡ್ತಾ ಹೋಗೋಣ. ಕಾಂಟೆಂಪರರಿ ಹಿಸ್ಟೋರಿಯನ್ಸ್ ಅಂಡ್ ಟ್ರಾವೆಲರ್ಸ್ ಗಿವ್ಸ್ ಸ್ಕ್ಯಾಂಟಿ ಇನ್ಫಾರ್ಮೇಶನ್ ಅಬೌಟ್ ಟ್ರೈಬ್ಸ್. ಸಮಕಾಲೀನ ಇತಿಹಾಸಕಾರರು ಮತ್ತೆ ಪ್ರಯಾಣಿಕರು ಬುಡಕಟ್ಟು ಜನಾಂಗಗಳ ಬಗ್ಗೆ ಬಹಳ ಕಡಿಮೆ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ಅಂತ ಕೊಟ್ಟಿದ್ದಾರೆ. ಸೊ ಈ ಹೇಳಿಕೆ ಏನಾಗಿದೆ? ಸರಿಯಾಗಿದೆ. ಯಾಕೆ? ಸೊ ಯಾರೇ ಒಬ್ಬ ಇತಿಹಾಸಕಾರರು ಬಂದ್ರೆ ಅವ್ರು ಏನ್ ಮಾಡಿದ್ರು, ಅಲ್ಲಿನ ಒಂದು ರಾಜಮನೆತನಗಳು ಹೇಗಿದ್ದಾವೆ, ಅಲ್ಲಿನ ಒಂದು ಆಡಳಿತ ಹೇಗಿದೆ, ಆ ರೀತಿಯಾಗಿ ಬರಿತಾ ಹೋದ್ರು ಹೊರತು ಆ ಒಂದು ಸಂದರ್ಭದಲ್ಲಿ ಯಾವ ರೀತಿಯಾಗಿ ಬುಡಕಟ್ಟು ಜನಾಂಗ ಇತ್ತು ಅನ್ನೋದು ಅಲ್ಲಿ ಪ್ರತಿಯೊಂದು ಪುಸ್ತಕದಲ್ಲಿ ಅವ್ರು ಕೊಡೋದಿಲ್ಲ. ಸೊ ಅದರಿಂದ ಇಲ್ಲಿ ಏನಾಗುತ್ತೆ? ಸೊ ಈ ಒಂದು ಆಪ್ಷನ್ ಸರಿ ಇದೆ. ಸೊ ಕೇಳಿರುವಂತದ್ದೇನು ಇನ್ಕರೆಕ್ಟ್ ಯಾವುದು ಅಂತ ಕೇಳಿರುವಂತದ್ದು. ಸೊ ನೆಕ್ಸ್ಟ್ ಏನಿದೆ? ಮೋಸ್ಟ್ ಟ್ರೈಬಲ್ ಗ್ರೂಪ್ಸ್ ಕೆಪ್ಟ್ ರಿಟರ್ನ್ ರೆಕಾರ್ಡ್ಸ್. ಹೆಚ್ಚಿನ ಬುಡಕಟ್ಟು ಗುಂಪುಗಳು ಲಿಖಿತ ದಾಖಲೆಗಳನ್ನು ಇಟ್ಟುಕೊಂಡಿದ್ವು. ಸುಮಾರು ಬುಡಕಟ್ಟು ಗುಂಪುಗಳಿಗೆ ಭಾಷೆ ಎನ್ನುವಂಥದ್ದೇ ಅಷ್ಟು ಅವರಿಗೆ ಗೊತ್ತಿರಲಿಲ್ಲ. ಇನ್ನು ಭಾಷೆಗೆ ಒಂದು ಬರವಣಿಗೆ ರೂಪ ಮೋಸ್ಟ್ ಅಂತ ಕೊಟ್ಟಿದ್ದಾರೆ. ಮೋಸ್ಟ್ ಅಂದ್ರೆ ಹೆಚ್ಚಿನ ಬುಡಕಟ್ಟು ಗುಂಪುಗಳು ಲಿಖಿತ ದಾಖಲೆಯನ್ನು ಹೊಂದಿದಂತೆ ಇದು ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ. ಎಸ್, ಇಂದ ಮುಂದೆ ನೋಡ್ತಾ ಹೋಗೋಣ. ಸೊ ಇದು ಆನ್ಸರ್ ಆಗುತ್ತಾ ಆಗಲ್ವಾ ಅಂತ. ಟ್ರೈಬಲ್ ಪೀಪಲ್ ಪ್ರಿಸರ್ವ್ಡ್ ರಿಚ್ ಕಸ್ಟಮ್ಸ್ ಅಂಡ್ ಓರಲ್ ಟ್ರೆಡಿಷನ್ಸ್. ಬುಡಕಟ್ಟು ಜನರು ಶ್ರೀಮಂತ ಪದ್ಧತಿಗಳ ಮತ್ತೆ ಮೌಖಿಕ ಸಂಪ್ರದಾಯಗಳನ್ನು ಉಳಿಸಿಕೊಂಡಿದ್ರು. ನೋಡಿ, ನಮ್ಮ ಪದ್ಧತಿಗಳೇನಾದ್ರೂ ಉಳ್ಕೊಂಡಿದ್ದು ನಮ್ಮ ಇಂದಿನ ಕಾಲದಲ್ಲಿ ಅಂತಂದ್ರೆ ಅದು ಕೇವಲ ಬುಡಕಟ್ಟು ಜನಾಂಗದಲ್ಲಿ ಮಾತ್ರ. ಸೊ ಇವತ್ತಿಗೂ ಅಷ್ಟೇ ಹೆಚ್ಚಿನ ಒಂದು ಸಂಪ್ರದಾಯಗಳು ಎಲ್ಲಿ ಕಂಡು ಬರ್ತಾ ಹೋಗ್ತಂದ್ರೆ ಬುಡಕಟ್ಟು ಜನರಲ್ಲಿ ಮಾತ್ರ. ಸೊ ಅದರಿಂದ ಈ ಒಂದು ಆನ್ಸರ್ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್, ದ ಟ್ರೈಬಲ್ ಸೊಸೈಟೀಸ್ ಡಿಪೆಂಡ್ ಆನ್ ಈಚ್ ಅದರ್ ಫಾರ್ ದೇರ್ ಡಿಸರ್ವ್ ನೀಡ್ಸ್ ಅಂತ ಇದೆ. ಅಂತಂದ್ರೆ ಬುಡಕಟ್ಟು ಸಮುದಾಯಗಳು ತಮ್ಮ ವೈವಿಧ್ಯಮಯ ಅಗತ್ಯಗಳಿಗಾಗಿ ಪರಸ್ಪರ ಅವಲಂಬಿತವಾಗಿದ್ದವು. ಎಸ್, ಇದು ಸರಿಯಾಗಿದೆ. ಅವ್ರು ಏನ್ ಮಾಡಿದ್ರು, ಸೊಸೈಟೀಸ್ ಮೇಲೆ ಟ್ರೈಬಲ್ ಸೊಸೈಟೀಸ್ ಏನಿದ್ವು ಅಂದ್ರೆ ಬುಡಕಟ್ಟು ಸಮಾಜಗಳು ಏನಿದ್ವು ಅವುಗಳು ತಮಗೆ ಏನೇನ್ ಬೇಕೋ ಸೊ ತಮ್ಮ ಅಗತ್ಯಗಳಿಗೆ ಏನ್ ಮಾಡ್ತಿದ್ರು, ಬೇರೆದ್ರ ಮೇಲೆ ಅವಲಂಬಿತರ ಆಗಿದ್ರು. ಸೊ ಇದು ಸಹ ಸರಿಯಾಗಿದೆ. ಸರಿಯಾದ ಉತ್ತರ ಯಾವುದು? ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್, ಇನ್ನ ಮುಂದಿನ ಪ್ರಶ್ನೆಯನ್ನ ಬಿಡಿಸ್ತಾ ಹೋಗೋಣ. ನೋಡಿ, ಈ ತರಗತಿಗಳು ನಿಮಗೆ ಉಪಯುಕ್ತ ಆಗ್ತದೆ. ಜಸ್ಟ್ ವಿಡಿಯೋಗೊಂದು ಲೈಕ್ ಅನ್ನ ಮಾಡ್ತಾ ಹೋಗಿ ಅಷ್ಟೇ. ಎಸ್, ಇನ್ನ ಮುಂದೆ ಇರುವಂತದ್ದು 1857 ದಂಗೆಗೆ ಸಂಬಂಧಿಸಿದಂತೆ. ಹೌ ಡಿಡ್ ದ ಬ್ರಿಟಿಷ್ ಕನ್ಸಾಲಿಡೇಟ್ ದೇರ್ ಕಂಟ್ರೋಲ್ ಓವರ್ ಇಂಡಿಯಾ ಆಫ್ಟರ್ ದ ರಿವೋಲ್ಟ್ ಆಫ್ 1857? 1857 ದಂಗೆಯ ನಂತರ ಬ್ರಿಟಿಷರು ಭಾರತದ ಮೇಲೆ ನಮ್ಮ ನಿಯಂತ್ರಣ ಹೇಗೆ ಬಲಪಡಿಸಿಕೊಂಡ್ರು? ಅವಾಗ ಏನಾಗುತ್ತೆ? 1857 ಮೊದಲ ದಂಗೆ ಆದ್ಮೇಲೆ ಏನಾಗ್ತಾ ಹೋಗುತ್ತೆ? ಸೊ ಆ ದಂಗೆ ಆದ್ಮೇಲೆ ಏನಾಗ್ತಾ ಹೋಗುತ್ತೆ? ನೇರವಾಗಿ ರಾಣಿಯ ಆಳ್ವಿಕೆಗೆ ಒಳಪಡ್ತಾ ಹೋಗುತ್ತೆ ಭಾರತ ಎನ್ನುವಂಥದ್ದು. ಬ್ರಿಟನ್ ರಾಣಿಯ ಕೈಗೆ ಆಳ್ವಿಕೆ ಇರೋದು ಒಳಪಡ್ತಾ ಹೋಗುತ್ತೆ. ಸೊ ಆ ರೀತಿಯಾಗಿ ಯಾವ ಆಪ್ಷನ್ಸ್ ಅಲ್ಲಿ ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ. ಬೈ ಟ್ರಾನ್ಸ್ಫರ್ ಆಫ್ ಪವರ್ಸ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ ಟು ದ ಬ್ರಿಟಿಷ್ ಕ್ರೌನ್. ಇಲ್ಲೇ ಇದೆ ನೋಡಿ, ಬ್ರಿಟಿಷ್ ಕ್ರೌನ್ ಫಾರ್ ಎ ಮೋರ್ ರೆಸ್ಪಾನ್ಸಿಬಲ್ ಮ್ಯಾನೇಜ್ಮೆಂಟ್ ಆಫ್ ಇಂಡಿಯನ್ ಅಫೇರ್ಸ್ ಅಂತ ಇದೆ. ಸೊ ಏನಾಯ್ತು ಇಲ್ಲಿ? ಭಾರತೀಯ ವ್ಯವಹಾರಗಳ ಹೆಚ್ಚು ಜವಾಬ್ದಾರಿತ ನಿರ್ವಹಣೆಗಾಗಿ ಮೊದಲಿಗೆ ಯಾರು ಈ ಒಂದು ಬ್ರಿಟಿಷ್ ಅಲ್ಲಿ ಯಾರು ಆಳ್ವಿಕೆ ಮಾಡ್ತಾ ಇದ್ರು? ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಇರುವಂತಹ ಒಂದು ಪ್ರಮುಖರು ಆಳ್ವಿಕೆಯನ್ನ ಮಾಡ್ತಾ ಹೋಗ್ತಾರೆ. ವೈಸ್ರಾಯ್ಗಳಾಗಿರ್ಬೋದು. ಸೊ ವೈಸ್ರಾಯ್ಗಳು ಆಳ್ವಿಕೆಯನ್ನ ಮಾಡ್ತಾ ಹೋಗಿರ್ತಾರೆ. ಆ ವೈಸ್ರಾಯ್ಗಳಿಂದ ಆಳ್ವಿಕೆ ನೇರವಾಗಿ ಎಲ್ಲಿಗೆ ಬರುತ್ತೆ? ಇಟ್ ಕಮ್ಸ್ ಟು ರೆಸ್ಪಾನ್ಸಿಬಲ್ ಫಾರ್ ಬ್ರಿಟಿಷ್ ಕ್ರೌನ್. ಬ್ರಿಟಿಷ್ನ ಕಿರೀಟ ಮೀನ್ಸ್ ಬ್ರಿಟಿಷ್ನ ರಾಣಿಗೆ ವರ್ಗಾವಣೆ ಮಾಡ್ತಾ ಹೋಗ್ತಾರೆ ಆ ಒಂದು ಅಧಿಕಾರವನ್ನು. ಸೊ ಇದು ಕಂಪ್ಲೀಟ್ಲಿ ರೈಟ್ ಆನ್ಸರ್ ಆಗುತ್ತೆ. 1857 ದಂಗೆ ನಂತರ ಮೊದಲಾಗುವಂಥದ್ದೇ ಇದು. ನೇರವಾಗಿ ಭಾರತ ಅಂತದ್ದು ಬ್ರಿಟಿಷ್ ಒಂದು ಸರ್ಕಾರದ ಕೈಗೆ, ಬ್ರಿಟಿಷ್ ರಾಣಿಯ ಕೈಗೆ ಹೋಗ್ತಾ ಹೋಗುತ್ತೆ. ನೆಕ್ಸ್ಟ್ ಆಪ್ಷನ್ ಏನಿದೆ? ಬೈ ರಿಕ್ರೂಟಿಂಗ್ ಮೋರ್ ಸೋಲ್ಜರ್ಸ್ ಫ್ರಮ್ ಅವಾಧ್, ಬಿಹಾರ್, ಸೆಂಟ್ರಲ್ ಇಂಡಿಯಾ ಅಂಡ್ ಸೌತ್ ಇಂಡಿಯಾ. ಅವಾಧ್, ಬಿಹಾರ್, ಮಧ್ಯ ಭಾರತ ಮತ್ತು ದಕ್ಷಿಣ ಭಾರತದ ಹೆಚ್ಚಿನ ಸೈನಿಕರು ನೇಮಿಸಿಕೊಳ್ಳುವ ಮೂಲಕ ಏನಾಗುತ್ತೆ? ನಿಯಂತ್ರಣ ಹೇಗೆ ಬಲಪಡಿಸಿಕೊಂಡರು ಅಂತ ಕೊಟ್ಟಿದ್ದಾರೆ. ನೋಡಿ, ಬಲಪಡಿಸಿಕೊಂಡಿದ್ದು ಅವ್ರು ಯಾವುದೇ ರೀತಿಯಾಗಿ ಸೈನಿಕರನ್ನು ನೇಮಿಸಿಕೊಳ್ಳೋದಾಗಿರ್ಲಿ ಅಥವಾ ಬೈ ಮೇಕಿಂಗ್ ಪಾಲಿಸೀಸ್ ಟು ಪ್ರೊಟೆಕ್ಟ್ ದ ಲ್ಯಾಂಡ್ಲೆಸ್ ಅಂಡ್ ಪೀಸೆಂಟ್ಸ್. ನೋಡಿ, ಅದಾದ್ಮೇಲೆ ಬಂದ ನಂತರ ಏನ್ ಮಾಡ್ತಾರೆ? ಕೆಲವೊಂದಿಷ್ಟು ನೀತಿಗಳನ್ನ ಬದಲಾವಣೆ ಮಾಡ್ತಾ ಹೋಗ್ತಾರೆ. ಹೇಗೆ ನೀತಿಗಳನ್ನ ಭಾರತಕ್ಕೆ ಸಹಾಯಕವಾಗುವಂತ ನೀತಿಗಳನ್ನೇ ಜಾರಿಗೆ ತರ್ತಾ ಹೋಗ್ತಾರೆ. ಆದ್ರೆ ತತ್ಕ್ಷಣಕ್ಕೆ ಏನಾಗುತ್ತೆ? ಆ ದಂಗೆ ನಂತರ ಬ್ರಿಟಿಷ್ ಏನ್ ಮಾಡ್ತಾರೆ?
ಬ್ರಿಟಿಷರು ಭಾರತದ ಮೇಲೆ ತಮ್ಮ ನಿಯಂತ್ರಣ ಹೇಗೆ ಬಲಪಡಿಸ್ಕೊಳ್ತಾರೆ ಅಂತಂದ್ರೆ, ಸೊ ನೇರವಾಗಿ ರಾಣಿಯು ಆಳ್ವಿಕೆಗೆ ಬರೋದ್ರಿಂದ ರಾಣಿಯು ಜನರ ಜೊತೆಗೆ ಮೀನ್ಸ್ ಜನರೊಂದಿಗೆ ನೇರವಾಗಿ ಆಳ್ವಿಕೆನ ಮಾಡ್ತಾ ಹೋದ್ಲು. ಸೊ ಅದರಿಂದ ಆಪ್ಷನ್ ಒಂದೇ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಆಪ್ಷನ್ 4 ಏನಿದೆ, ಬೈ ಅಪಿಸ್ಮೆಂಟ್ ಅಂಡ್ ಸೇಫ್ ಗಾರ್ಡಿಂಗ್ ಪ್ರಾಪರ್ಟಿ ರೈಟ್ಸ್ ಅಂತ ಇದೆ. ಆಸ್ತಿ ಹಕ್ಕುಗಳನ್ನ ಸಮಾಧಾನ ಪಡಿಸುವ ಮತ್ತು ರಕ್ಷಿಸುವ ಮೂಲಕ ಅಂತ ಇದೆ. ಇದು ಸಹ ರಾಂಗ್ ಆಗ್ತಾ ಹೋಗುತ್ತೆ. ಈ ಆಪ್ಷನ್ ರಾಂಗ್, ಈ ಆಪ್ಷನ್ ರಾಂಗ್. ಸೊ ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಎಸ್, ಇನ್ನ ಮುಂದಿನ ಪ್ರಶ್ನೆನ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ನಾಟ್ ಎ ಫ್ಯೂಚರ್ ಆಫ್ ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿ ನಾಟ್ ಅಂತ ಕೊಟ್ಟಿದ್ದಾರೆ. ಸೊ ಈ ಕೆಳಗಿನವುಗಳಲ್ಲಿ ಯಾವುದು ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿ ಪ್ರತಿನಿಧಿಯ ಪ್ರಜಾಪ್ರಭುತ್ವದ ಲಕ್ಷಣವಲ್ಲ? ಸೊ ಒಂದು ಪ್ರಜಾಪ್ರಭುತ್ವದ ಲಕ್ಷಣ ಅಲ್ಲ ಅಂತ ಕೇಳಿರುವಂಥದ್ದು. ಸೊ ಏನಾಗ್ತಾ ಹೋಗುತ್ತೆ? ಸೊ ಇದಕ್ಕೆ ಸಂಬಂಧಿಸಿದಂತೆ ರೆಪ್ರೆಸೆಂಟೇಟಿವ್ ಚೂಸನ್ ಥ್ರೂ ಎಲೆಕ್ಷನ್ಸ್. ಸೊ ಎಲ್ಲಿ ರೆಪ್ರೆಸೆಂಟೇಟಿವ್ಸ್ ಏನಿದ್ದಾರೋ ಅವರು ಯಾವ್ದ್ರ ಮುಖಾಂತರ ಇದು ಮಾಡ್ತಾ ಹೋಗ್ತಾರೆ? ಎಲೆಕ್ಷನ್ ನ ಮುಖಾಂತರ ಆಯ್ಕೆ ಆಗ್ತಾ ಹೋಗ್ತಾರೆ. ಸೊ ಇಲ್ಲಿ ಕೇಳ್ತಿರುವಂತದ್ದೇನು? ಪ್ರತಿನಿಧಿ ಪ್ರಜಾಪ್ರಭುತ್ವ ಅಂತಂದ್ರೆ ಈಗ ನಮ್ಮಲ್ಲಿ MLA-ಗಳಾಗಿರ್ಬೋದು, MP-ಗಳಾಗಿರ್ಬೋದು, ಅವೆಲ್ಲ ಹೇಗೆ ಆಯ್ಕೆ ಆಗಿರ್ತಾರೆ? ಜನಪ್ರತಿನಿಧಿಗಳಿಂದ ಆಯ್ಕೆ ಆಗಿರ್ತಾರೆ, ಜನರಿಂದ ಆಯ್ಕೆ ಆಗಿರ್ತಾರೆ, ಅದಲ್ವಾ? ಸೊ ನಮಗೆ ಪ್ರಜಾಪ್ರಭುತ್ವ ಅಂದ್ರೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಎನ್ನುವಂಥದ್ದು. ಸೊ ಈ ಮೂಲಕ ಆಗಿರುವಂತ ಪ್ರತಿನಿಧಿಗಳು ಏನ್ ಮಾಡ್ತಾರೆ? ಆ ಚುನಾವಣೆಗೆ ಆಯ್ಕೆ ಅಂತ ಪ್ರತಿನಿಧಿಗಳು ಯಾರಿಂದ ಆಯ್ಕೆ ಆಗಿರ್ತಾರೆ? ಸಾಮಾನ್ಯವಾಗಿ ರೆಪ್ರೆಸೆಂಟೇಟಿವ್ಸ್ ಚೂಸನ್ ಥ್ರೂ ದ ಎಲೆಕ್ಷನ್ಸ್, ಚುನಾವಣೆಗಳ ಮೂಲಕ ಆಯ್ಕೆಯಾಗಿರ್ತಾರೆ. ಇದು ಸರಿಯಾಗಿದೆ. ಸರ್ ಕೇಳಿರುವಂತದ್ದೇನು? ಯಾವುದು ತಪ್ಪಾಗಿದೆ ಅನ್ನುವಂಥದ್ದು. ನೆಕ್ಸ್ಟ್, ಡಿಸಿಷನ್ಸ್ ಮೇಕಿಂಗ್ ಇನ್ ದ ಹ್ಯಾಂಡ್ಸ್ ಆಫ್ ದ ರೆಪ್ರೆಸೆಂಟೇಟಿವ್ಸ್, ನಿರ್ಧಾರ ತೆಗೆದುಕೊಳ್ಳುವುದು ಪ್ರತಿನಿಧಿಗಳ ಕೈಯಲ್ಲಿದೆ. ಹೌದು, ನಮಗೆ ಯಾರು ಬೇಕು, ಯಾರು ಉತ್ತಮವಾದಂತ ಆಡಳಿತಗಾರರು ಎನ್ನುವಂಥದ್ದು ನಾವು ಚೂಸ್ ಮಾಡ್ತೀವಿ, ನಮ್ಮ ಕೈಯಲ್ಲಿರುತ್ತೆ. ಸೊ ಇದು ಕರೆಕ್ಟ್ ಆಗಿದೆ. ನೆಕ್ಸ್ಟ್, ಡೈರೆಕ್ಟ್ ಪಾರ್ಟಿಸಿಪೇಷನ್ ಆಫ್ ಪೀಪಲ್ ಇನ್ ದ ಡಿಸಿಷನ್ ಮೇಕಿಂಗ್. ಸೊ ಇಲ್ಲಿ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಜನರು ನೇರವಾಗಿ ಭಾಗವಹಿಸುವಿಕೆ ಅಂತ ಇದೆ. ಸೊ ಇದು ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ. ಯಾಕೆ? ಪ್ರಜಾಪ್ರಭುತ್ವದಲ್ಲಿ ಜನರು ತಮ್ಮ ಪ್ರತಿನಿಧಿಗಳನ್ನ ಚುನಾಯಿಸ್ತಾರೆ ಮತ್ತೆ ಆ ಪ್ರತಿನಿಧಿಗಳು ಏನ್ ಮಾಡ್ತಾರೆ? ಜನರ ಪರವಾಗಿ ನಿರ್ಧಾರಗಳನ್ನ ತಗೊಳ್ತಾರೆ. ಮೀನ್ಸ್ ಈಗ ನಿಮಗೆ ಏನಾದ್ರು ನಿಮ್ಮೂರಲ್ಲಿ ಒಂದು ರಸ್ತೆ ಆಗ್ಬೇಕು ಅಂತಂದ್ರೆ ನೀವೇನ್ ಮಾಡಿರ್ತೀರ? ನಿಮ್ಮೂರಲ್ಲಿ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನ ಮಾಡಿರ್ತೀರ. ನೀವೇನ್ ಮಾಡ್ತೀರಾ? ನೀವು ಓಟನ್ನ ಹಾಕಿ ಅವ್ರಿಗೆ ಒಂದು ಅಧಿಕಾರವನ್ನ ಕೊಟ್ಟಿರ್ತೀರ. ನಿರ್ಧಾರ ಯಾರು ತಗೊಳ್ತಾರೆ? ನಿರ್ಧಾರ ತೆಗೆದುಕೊಳ್ಳುವಂಥದ್ದು ನೀವು ಯಾರನ್ನ ಆಯ್ಕೆ ಮಾಡಿರ್ತೀರೋ ಅವರು, ನೀವಲ್ಲ. ಓಕೆನಾ? ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಮತ್ತೆ ಜನರ ನೇರ ಭಾಗವಹಿಸುವಿಕೆ ಅಂತ ಇದೆ. ಸೊ ಇದು ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ. ಇನ್ನ ಫ್ರಾಂಚೈಸಿಸ್ ರೈಟ್ಸ್ ಟು ಪೀಪಲ್ ಅಂತ ಇದೆ. ಸೊ ಇದು ನೇರವಾದ ಒಂದು ಪ್ರಜಾಪ್ರಭುತ್ವದ ಲಕ್ಷಣ. ಪ್ರಜಾಪ್ರಭುತ್ವದ ತುಂಬಾ ಪ್ರಮುಖವಾದ ಲಕ್ಷಣಗಳು ಇದು ಜನರಿಗೆ ಒಂದು ನಿರ್ದಿಷ್ಟವಾದ ಹಕ್ಕುಗಳನ್ನ ಕೊಟ್ಟಿರುತ್ತೆ. ಸೊ ಇದಕ್ಕೆ ಸಂಬಂಧಿಸಿದ ಆನ್ಸರ್ ಏನಾಗ್ತಾ ಹೋಗುತ್ತೆ? ಆನ್ಸರ್ 3 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಸೊ ಮತ್ತೆ ಇಲ್ಲಿ ಕನ್ಫ್ಯೂಷನ್ ಆಗಬೇಡಿ. ಆನ್ಸರ್ 1 ಕಾಲೇ ಟಿಕ್ ಹಾಕಿದಿರಾ ಸರ್ ಅಂತ. ಸೊ ಆನ್ಸರ್ 1 ಅಲ್ಲ, ಆನ್ಸರ್ 3. ಓಕೆನಾ? ಎಸ್ಸಿನ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ವಿಚ್ ಪರ್ಟಿಕ್ಯುಲರ್ ರೀಜನ್ ಇನ್ ಇಂಡಿಯಾ ಇಸ್ ನೋನ್ ಆಸ್ ದ ಲಿಟಲ್ ಟಿಬೇಟ್? ಭಾರತದ ಯಾವ ನಿರ್ದಿಷ್ಟ ಪ್ರದೇಶವನ್ನ ಲಿಟಲ್ ಟಿಬೇಟ್ ಅಂತ ಕರಿತಾ ಹೋಗ್ತೀವಿ? ಸೊ ಲಡಾಖ್, ಅರುಣಾಚಲ್ ಪ್ರದೇಶ್, ಸಿಕ್ಕಿಂ, ಹಿಮಾಚಲ್ ಪ್ರದೇಶ್ ಅಂತ ಇದೆ. ಯಾವ್ದನ್ನ ಲಿಟಲ್ ಟಿಬೇಟ್ ಅಂತ ಕರಿತಾ ಹೋಗ್ತೀವಿ? ಲಡಾಖ್ನ, AP-ನ, ಸಿಕ್ಕಿಮ, HP-ನ? ಯಾವ್ದಾಗ್ತಾ ಹೋಗುತ್ತೆ ನೋಡಿ? ಲಡಾಖ್ ಪ್ರದೇಶವನ್ನ ಆಪ್ಷನ್ ಎಲ್ಲಿದೆಯಲ್ವಾ, ಲಡಾಖ್ ಪ್ರದೇಶವನ್ನ ಏನ್ ಕರಿತೀವಿ? ಟಿಬೆಟ್ ನೊಂದಿಗೆ. ಸೊ ಲಡಾಖ್ ಏನಂತಂದ್ರೆ ಟಿಬೆಟ್ ನೊಂದಿಗೆ ಕೆಲವೊಂದಿಷ್ಟು ಭೌಗೋಳಿಕ ಸಾಮ್ಯತೆಗಳನ್ನ ಹೊಂದಿದೆ. ಭೂಮಿಯು ಹೇಗಿದೆಯೋ, ಟಿಬೆಟ್ ಅಲ್ಲಿ ಹೇಗಿದೆಯೋ ಅದೇ ರೀತಿಯಾಗಿ ಲಡಾಖ್ ಇದೆ. ಸೊ ಲಡಾಖ್ ಅಲ್ಲಿ ಆ ರೀತಿಯಾಗಿರೋದ್ರಿಂದ ಅಲ್ಲಿರುವಂತಹ ಸಂಸ್ಕೃತಿನೂ ಯಾವ ರೀತಿಯಾಗಿದೆ? ಟಿಬೆಟ್ ಅಲ್ಲಿ ಇದ್ದಂತೆ ಇದೆ. ಆ ರೀತಿಯಾಗಿರೋದ್ರಿಂದ ಇದನ್ನ ಲಿಟಲ್ ಟಿಬೇಟ್ ಅಂತ ಕರಿತಾ ಹೋಗ್ತೀವಿ. ಅದನ್ನ ಲಡಾಖ್ ಅನ್ನ. ಅಲ್ಲಿರುವಂತಹ ಸಾಂಸ್ಕೃತಿಕತೆ ಆಗಿರ್ಬೋದು, ಭೌಗೋಳಿಕತೆ ಆಗಿರ್ಬೋದು, ಎಲ್ಲವೂ ಸಹ ಏನಾಗಿದೆ? ಒಂದೇ ರೀತಿ ಹೋಲಿಕೆ ಇದೆ. ಸೊ ಅದರಿಂದ ಏನ್ ಕರಿತೀವಿ? ಲಿಟಲ್ ಟಿಬೇಟ್ ಅಂತ ಲಡಾಖ್ ಅನ್ನ ಕರಿತೀವಿ. ಎಸ್ನ ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಅಪ್ಲೇಟ್ ಸಿಸ್ಟಮ್ ಇನ್ ಇಂಡಿಯಾ? ಭಾರತದಲ್ಲಿ ಮೇಲ್ಮನವಿ ವ್ಯವಸ್ಥೆ ಅಂತಂದ್ರೆ ಏನು? ಅಪ್ಲಿಹೇಟ್. ಸೊ ಮೇಲ್ಮನವಿ ಅಂತ ಯಾವಾಗ ಸಲ್ಲಿಸ್ತೀವಿ? ಫಾರ್ ಎಕ್ಸಾಂಪಲ್, ಈಗ ನಾವ್ ಯಾವ್ದಾದ್ರು ಒಂದು ಕೋರ್ಟ್ಗೆ ಹೋಗಿರ್ತೀವಿ. ಕೋರ್ಟ್ ಅಲ್ಲಿ ನಮಗೆ ಕೇಸ್ ಸಿಕ್ಕಿರೋದಿಲ್ಲ, ಜಿಲ್ಲಾ ಕೋರ್ಟ್ ಅಲ್ಲಿ. ನಾವು ನೆಕ್ಸ್ಟ್ ಏನ್ ಮಾಡ್ತೀವಿ? ಹೈಕೋರ್ಟ್ಗೆ ಹೋಗ್ತೀವಿ. ಹೈಕೋರ್ಟ್ ಅಲ್ಲೂ ನಮ್ಮ ಕಡೆಗೆ ಪರವಾಗಿ ಬಂದಿಲ್ಲ, ನಾವಾಗ ಏನ್ ಮಾಡ್ತೀವಿ? ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತೀವಿ, ಮೇಲ್ಮನವಿಯನ್ನ ಸಲ್ಲಿಸ್ಕೊಳ್ತೀವಿ. ಸೊ ಮೇಲ್ಮನವಿ ಅಂತ ಫಾರ್ ಎಕ್ಸಾಂಪಲ್ ಈಗ ಏನ್ ಮಾಡ್ತೀವಿ? ಒಬ್ಬ ವ್ಯಕ್ತಿಗೆ ಯಾರಿಗೋ ಒಬ್ಬ ಮರಣದಂಡನೆ ಆಗಿದೆ. ಸೊ ಅವನೇನ್ ಮಾಡ್ತಾನೆ? ಹೈಕೋರ್ಟ್ಗೆ ಹೋಗ್ತಾನೆ. ಹೈಕೋರ್ಟ್ ಅಲ್ಲಾಗಿಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗ್ತಾನೆ. ಸುಪ್ರೀಂ ಕೋರ್ಟ್ಗಾಗಿಲ್ಲ ಮತ್ತೆ ಏನ್ ಮಾಡ್ತಾನೆ? ಮೇಲ್ಮನವಿ ಸಲ್ಲಿಸ್ತಾನೆ. ಯಾರಿಗೆ? ರಾಷ್ಟ್ರಪತಿಗಳಿಗೆ. ಸೊ ಮರಣದಂಡನೆ ಬೇಡ ಅನ್ನುವಂಥ ಈ ರೀತಿಯಾಗಿ ಒಂದು ಮೇಲ್ಮನವಿಯನ್ನು ಸಲ್ಲಿಸುವಂತ ವ್ಯವಸ್ಥೆ ಭಾರತದಲ್ಲಿ ಏನು ಇದರ ಅರ್ಥ ಏನು ಅಂತ ಕೇಳಿದ್ದಾರೆ. ಸೊ ಮೇಲ್ಮನವಿ ಅಂತಂದ್ರೆ ಏನು ಎನ್ನುವಂತ ಅರ್ಥವನ್ನು ಕೊಟ್ಟಿರುವಂತದ್ದು. ಏನು? ಪ್ರಾವಿಷನ್ ಫಾರ್ ಅಪ್ಲೈಯಿಂಗ್ ಫಾರ್ ಜುಡಿಷಿಯಲ್ ಸರ್ವಿಸಸ್ ಅಂತ ಇದೆ. ನ್ಯಾಯಾಂಗ ಸೇವೆಗಳಿಗೆ ಅರ್ಜಿ ಸಲ್ಲಿಸುವ ನಿಬಂಧನೆ. ಸೊ ಕಂಪ್ಲೀಟ್ಲಿ ರಾಂಗ್ ಇದು. ನ್ಯಾಯಾಂಗ ಸೇವೆಗಳಿಗೆ ಅರ್ಜಿ ಸಲ್ಲಿಸುವ ನಿಬಂಧನೆ. ನ್ಯಾಯಾಂಗ ಸೇವೆಗಳಿಗಾಗಿ ಅರ್ಜಿ ಸಲ್ಲಿಸ್ತೀವ? ನ್ಯಾಯಾಂಗ ಸೇವೆಗಳಿಗೆ ಅರ್ಜಿ ಸಲ್ಲಿಸೋದಿಲ್ಲ. ನೆಕ್ಸ್ಟ್, ಪ್ರಾವಿಷನ್ ಫಾರ್ ಅಪೀಲ್ ಇನ್ ದ ಪಾರ್ಲಿಮೆಂಟ್ ಅಗೇನೆಸ್ಟ್ ಕೋರ್ಟ್ ಆರ್ಡರ್. ನ್ಯಾಯಾಲಯದ ಆದೇಶದ ವಿರುದ್ಧ
ಸಂಸತ್ತಿನಲ್ಲಿ ಮೇಲ್ಮನವಿ ಸಲ್ಲಿಸಲು ಅವಕಾಶ ಹೊಂದಿರುವಂತದ್ದು. ಸೊ ಇದು ಕಂಪ್ಲೀಟ್ಲಿ ರಾಂಗ್. ಸೊ ನಮಗೆ ನ್ಯಾಯಾಲಯದಲ್ಲಿ ಆದೇಶದ ವಿರುದ್ಧ ನಮಗೆ ಸಂಸತ್ನಲ್ಲಿ ಮೇಲ್ಮನವಿ ಸಲ್ಲಿಸೋಕೆ ಸಾಧ್ಯ ಇಲ್ಲ. ನೆಕ್ಸ್ಟ್, ಪ್ರಾವಿಷನ್ ಫಾರ್ ದ ಎಕ್ಸಿಕ್ಯೂಟಿವ್ ಹೆಡ್ ಆಫ್ ದ ಸ್ಟೇಟ್ ಆಕ್ಟಿಂಗ್ ಅಟ್ ದ ಹೈಯೆಸ್ಟ್ ಅಪ್ಲಿಯೇಟ್ ಅಥಾರಿಟಿ. ರಾಜ್ಯದ ಕಾರ್ಯನಿರ್ವಾಹಕ ಮುಖ್ಯಸ್ಥರು ಅತ್ಯುನ್ನತ ಮೇಲ್ಮನವಿ ಪ್ರಾಧಿಕಾರರಾಗಿ ಕಾರ್ಯನಿರ್ವಹಿಸುವ ನಿಬಂಧನೆ ಇದೆ ಅಂತದಿದೆ. ಸೊ ನಮಗೆ ರಾಜ್ಯಪಾಲರು ಅತಿ ಹೆಚ್ಚಾದ ಮುಖ್ಯಸ್ಥರು ಆಗಿರ್ತಾರೆ ಭಾರತದಲ್ಲಿ. ಸೊ ಕರ್ನಾಟಕ ರಾಜ್ಯದಲ್ಲಿ, ಭಾರತದಲ್ಲಿ ನಮಗೆ ಸ್ಟೇಟ್ ಅಂತ ಬಂದ್ರೆ ಸಾಮಾನ್ಯವಾಗಿ ನೆನ್ಪಿಟ್ಕೊಳ್ಳಿ, ಸ್ಟೇಟ್ ಅಂತ ಬಂದ್ರೆ ನೇಷನ್ ಅಂತ ಅರ್ಥ. ಸೊ ದೇಶ ಅಂತ ಅರ್ಥ. ಸೊ ಯಾರಾಗಿರ್ತಾರೆ ಎಕ್ಸಿಕ್ಯೂಟಿವ್, ನಮಗೆ ರಾಷ್ಟ್ರಪತಿಗಳ ಎಕ್ಸಿಕ್ಯೂಟ್ ಆಗಿರ್ತವೆ. ಸೊ ನಮ್ಗೆ ಇದು ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ. ನೆಕ್ಸ್ಟ್, ಪ್ರಾವಿಷನ್ ಫಾರ್ ಅಪೀಲ್ ಟು ದ ಹೈಯರ್ ಕೋರ್ಟ್ ಅಗೇನ್ಸ್ಟ್ ದ ಡಿಸಿಷನ್ ಆಫ್ ಲೋವರ್ ಕೋರ್ಟ್. ಹೌದು, ಇದು ನೋಡಿ, ಕೆಳ ನ್ಯಾಯಾಲಯದ ತೀರ್ಪಿನ ವಿರುದ್ಧ ಉನ್ನತ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಲು ಅವಕಾಶ. ಅದನ್ನೆಲ್ಲ ಮೇಲ್ಮನವಿ ಅಂತ ಕರಿತೀವಿ. ಏನ್ ಮೇಲ್ಮನವಿ ಅಂತಂದ್ರೆ, ಕೆಳ ನ್ಯಾಯಾಲಯ ಒಂದು ತೀರ್ಪು ಕೊಟ್ಟಿರುತ್ತೆ, ಅದು ನಮ್ಗೆ ಸರಿ ಅನ್ಸಿರೋದಿಲ್ಲ, ನಾವು ಅದರ ವಿರುದ್ಧ ಏನ್ ಮಾಡ್ತೀವಿ, ಮತ್ತೆ ಉನ್ನತ ನ್ಯಾಯಾಲಯಕ್ಕೆ ಏನ್ ಮಾಡ್ತೀವಿ, ಮೇಲ್ಮನವಿಯನ್ನ ಸಲ್ಲಿಸ್ತಾ ಹೋಗ್ತೀವಿ. ಆಪ್ಷನ್ 4, ಪ್ರಾವಿಷನ್ ಫಾರ್ ದ ಅಪೀಲ್ ಟು ದ ಹೈಯರ್ ಕೋರ್ಟ್ ಅಗೇನ್ಸ್ಟ್ ದ ಡಿಸಿಷನ್ ಆಫ್ ದ ಲೋವರ್ ಕೋರ್ಟ್ ಎನ್ನುವಂಥದ್ದು ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್ನ ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಎ ಫ್ಯೂಚರ್ ಆಫ್ ಪೆನಿನ್ಸುಲರ್ ಪ್ಲಾಟ್ಯೂ. ಸೊ ಕೆಳಗಿನವುಗಳಲ್ಲಿ ಯಾವುದು ಪೆನಿನ್ಸುಲರ್ ಪ್ರಸ್ಥಭೂಮಿಯ ಲಕ್ಷಣವಲ್ಲ? ಫ್ಯೂಚರ್, ನಾಟ್ ಎ ಫ್ಯೂಚರ್, ಲಕ್ಷಣವಲ್ಲ ಅಂತ ಕೇಳಿರುವಂಥದ್ದು. ಏನಾಗ್ತಾ ಹೋಗುತ್ತೆ ಇದಕ್ಕೆ ಸಂಬಂಧಿಸಿದಂತೆ? ಸೊ ಮೊದಲನೇದಾಗಿ ಏನಿದೆ, ಇಟ್ ಲೈಸ್ ಟು ಸೌತ್ ಆಫ್ ನಾರ್ಥನ್ ಪ್ಲೇನ್ಸ್ ಅಂತ ಇದೆ. ಎಲ್ಲಿದೆ? ಸೊ ಇದು ಉತ್ತರ ಬಯಲು ಪ್ರದೇಶದ ದಕ್ಷಿಣಕ್ಕೆ ಇದೆ ಅಂತ ಇದೆ. ಸೊ ಇದು ಉತ್ತರ ಬಯಲು ಪ್ರದೇಶದ ದಕ್ಷಿಣಕ್ಕೆ ಇಲ್ಲ. ಸೊ ನೆಕ್ಸ್ಟ್, ಅರಾವಳಿ ಹಿಲ್ಸ್ ಬಾರ್ಡರ್ ಇಟ್ ಆನ್ ದ ನಾರ್ತ್ ವೆಸ್ಟ್ ಸೈಡ್ ಅಂತ ಇದೆ. ವಾಯುವ್ಯ ಭಾಗದಲ್ಲಿ ಅರಾವಳಿ ಬೆಟ್ಟಗಳು ಇದರ ಗಡಿಯನ್ನ ಹೊಂದಿವೆ ಅಂತ ಕೊಡಿದರೆ, ಇದು ಸಹ ಏನಾಗ್ತಾ ಇದೆ, ಸೊ ಅಲ್ಲಿ ಕೇಳ್ತಿರುವಂತದ್ದು ಏನು, ಯಾವುದು ಪ್ರಸ್ಥಭೂಮಿಯ ಲಕ್ಷಣಕ್ಕಿಲ್ಲ. ಸೊ ಪೆನಿನ್ಸುಲರ್ ಪರ್ವತ ಬರೋದಲ್ಲಿ ನಮಗೆ ಉತ್ತರ ಬಯಲು ಪ್ರದೇಶದಲ್ಲೇ. ಸೊ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಸೊ ನಾನು ಅದೇ ಅನ್ಕೊಂಡೆ, ಯಾಕೆ ಇಲ್ಲಿ ಉತ್ತರ ಬಯಲು ಪ್ರದೇಶದಲ್ಲಿ ಅಂತದ್ದಿಲ್ಲ ಅಂತ. ಸೊ ಅಲ್ಲಿ ಕೇಳಿರುವಂತದ್ದೇನು, ನಾಟ್ ಎ ಫ್ಯೂಚರ್ ಅಂತಂದ್ರೆ ಇದರಲ್ಲಿ ಯಾವುದು ಒಂದು ತಪ್ಪಿದೆ ಅಂತ ಅರ್ಥ. ಆವಾಗ ಇದು ಉತ್ತರ ಬಯಲು ಪ್ರದೇಶ ದಕ್ಷಿಣಕ್ಕೆ ಇದೆ, ಇದು ಸರಿ ಇದೆ, ಉತ್ತರ ಬಯಲು ಪ್ರದೇಶಕ್ಕೆ ಇರುವಂತದ್ದು ಅದು ಪೆನಿನ್ಸುಲರ್ ಪ್ರಸ್ಥಭೂಮಿ. ನೆಕ್ಸ್ಟ್, ವಾಯುವ್ಯ ಭಾಗದಲ್ಲಿ ಅರಾವಳಿ ಬೆಟ್ಟಗಳು ಇದರ ಗಡಿಯನ್ನ ಹೊಂದಿದವೆ. ಹೌದು, ಯಾವುದು ಈ ಪೆನಿನ್ಸುಲರ್ ಪ್ರಸ್ಥಭೂಮಿ ಅನ್ನೋದು ಏನಿದೆಯೋ, ಈ ಅರಾವಳಿ ಬೆಟ್ಟಗಳು ಏನು ಬರ್ತವೆ ವಾಯುವ್ಯದಲ್ಲಿ, ಅಲ್ಲಿ ನಮ್ಗೆ ಏನಾಗ್ತಾ ಹೋಗ್ತವೆ, ಸೊ ಅದರ ಗಡಿಯನ್ನ ಕೊನೆಯ ಭಾಗ ಇರುವಂತದ್ದು ಅಲ್ಲಿ. ಇದು ಕಲ್ಲಿದ್ದಲು ಮತ್ತೆ ಕಬ್ಬಿಣದ ಖನಿಜಗಳಿಂದ ಸಮೃದ್ಧವಾಗಿದೆ. ಎಸ್, ಇದು ಕರೆಕ್ಟ್ ಆಗಿದೆ. ಸೊ ಅಲ್ಲಿ ಹೆಚ್ಚಿನ ಪ್ರಮಾಣದ ನಮಗೆ ಪೆನಿನ್ಸುಲರ್ ರೀಸನ್ ಅಲ್ಲಿ ನಮ್ಗೆ ಏನ್ ಜಾಸ್ತಿ ಸಿಗ್ತಾ ಹೋಗುತ್ತೆ, ಐರನ್ ಮತ್ತೆ ಕೋಲ್ ಜಾಸ್ತಿ ಸಿಗ್ತಾ ಹೋಗುತ್ತೆ. ಸೊ ಖನಿಜಗಳು ಜಾಸ್ತಿ ಇದಾವೆ ಇದರಲ್ಲಿ ಅನ್ನುವಂಥದ್ದು. ಎಸ್, ಇನ್ನು 4ನೇ ಪಾಯಿಂಟ್ ಏನಿದೆ, ಮಹಾನದಿ ಮತ್ತು ಕೃಷ್ಣ ನದಿಗಳು ಪ್ರಸ್ಥಭೂಮಿಯಲ್ಲಿ ಪಶ್ಚಿಮಕ್ಕೆ ಹರಿಯುವ ಕೆಲವು ನದಿಗಳಾಗಿದ್ದಾವೆ ಅಂತ ಇದೆ. ಸೊ ಇದು ಕಂಪ್ಲೀಟ್ಲಿ ರಾಂಗ್. ಮಹಾನದಿ ಮತ್ತೆ ಕೃಷ್ಣ ನದಿಗಳು ಪೂರ್ವಕ್ಕೆ ಹರಿಯುವ ನದಿಗಳು, ಪಶ್ಚಿಮಕ್ಕೆ ಹರಿಯುವ ನದಿಗಳು ಅಲ್ಲ. ಸೊ ಇಲ್ಲಿದೆ, ಸೊ ರಿವರ್ಸ್ ಆಫ್ ಮಹಾನದಿ ಅಂಡ್ ಕೃಷ್ಣ ಆರ್ ಸಮ್ ಆಫ್ ದ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಇನ್ ದ ಪ್ಲಾಟ್ಯೂ. ಸೊ ವೆಸ್ಟ್ ಅಲ್ಲ, ಈಸ್ಟ್ ಫ್ಲೋಯಿಂಗ್ ರಿವರ್ಸ್. ಸೊ ಇದು ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಸೊ ಅವು ಪೂರ್ವಕ್ಕೆ ಹರಿದು ಎಲ್ಲಿಗೆ ಸೇರ್ಕೊಳ್ತವೆ ಹೇಳಿ, ಬಂಗಾಳ ಕೊಲ್ಲಿಗೆ ಸೇರ್ಕೊಳ್ತಾ ಹೋಗ್ತವೆ. ಪರ್ಯಾಯ ದ್ವೀಪದ ಪ್ರಸ್ಥಭೂಮಿಯು ಪಶ್ಚಿಮಕ್ಕೆ ಹರಿಯುವ ಪ್ರಮುಖ ನದಿಗಳು ಯಾವ್ಯಾವು ಅಂತಂದ್ರೆ, ಅದರಲ್ಲಿ ಪ್ರಮುಖವಾಗಿ ನರ್ಮದಾ ಮತ್ತೆ ತಪತಿ ನದಿಗಳು ಬರ್ತಾ ಹೋಗ್ತವೆ. ಓಕೆನಾ? ಸೊ ಅದರಿಂದ ಈ ಹೇಳಿಕೆ ಕಂಪ್ಲೀಟ್ಲಿ ರಾಂಗ್. ಸೊ ಅಲ್ಲಿ ಮಹಾನದಿ ಮತ್ತೆ ಕೃಷ್ಣ ಅಂತದ್ದು ವೆಸ್ಟ್ಗೆ ಫ್ಲೋ ಆಗೋದೇ ಇಲ್ಲ, ಈಸ್ಟ್ ಫ್ಲೋ ಆಗುತ್ತೆ. ಮತ್ತೆ ಈ ಪ್ರಮುಖವಾಗಿ ಈ ಪೆನಿನ್ಸುಲರ್ ರೀಜನ್ಗೆ ಸಂಬಂಧಪಟ್ಟಿರುವಂತದ್ದು ನರ್ಮದಾ ಮತ್ತೆ ತಪತಿ ನದಿಗಳು ಇವಲ್ಲ. ಓಕೆನಾ? ನರ್ಮದಾ ಮತ್ತು ತಪತಿ ನದಿಗಳು ಯಾವ ಕಡೆಗೆ ಹೋಗ್ತವೆ, ಅವು ಪಶ್ಚಿಮಕ್ಕೆ ಹರಿಯುವ ನದಿಗಳು. ಅದಕ್ಕೆ ಕೊಟ್ಟಿದ್ರೆ, ಅಲ್ಲಿ ಕೊಟ್ಟಿದ್ರೆ ಅದು ಸರಿ ಆಗ್ತಾ ಇತ್ತು. ಸೊ ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್, ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಆಫ್ರಿಕಾ ಈಸ್ ಕರೆಕ್ಟ್. ಈ ಕೆಳಗಿನ ಯಾವ ಹೇಳಿಕೆಗಳು ಆಫ್ರಿಕಾ ಖಂಡಕ್ಕೆ ಸರಿಯಾಗಿ ಹೊಂದಾಣಿಕೆ ಆಗುತ್ತವೆ ಅಂತ ಕೇಳಿದ್ದಾರೆ. ಸೊ ಏನಿದ್ದಾರೆ, ಎ ಲಾರ್ಜ್ ಪಾರ್ಟ್ ಆಫ್ ಆಫ್ರಿಕಾ ಲೈಸ್ ಇನ್ ದ ಸೌತರ್ನ್ ಹೆಮಿಸ್ಫಿಯರ್ ಅಂತ ಇದೆ. ಆಫ್ರಿಕಾದ ಹೆಚ್ಚಿನ ಭಾಗವು ದಕ್ಷಿಣ ಗೋಳಾರ್ಧದಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಆಫ್ರಿಕಾದ ಹೆಚ್ಚಿನ ಭಾಗವು ದಕ್ಷಿಣ ಗೋಳಾರ್ಧದಲ್ಲಿ ಏನಿಲ್ಲ. ಓಕೆನಾ? ಸೊ ಸಮಾನವಾಗಿ ಮಧ್ಯಭಾಗದಲ್ಲಿಯೇ ಇದೆ, ಮಧ್ಯ ಗೋಳಾರ್ಧದಲ್ಲಿಯೇ ಕರೆಕ್ಟ್ ಆಗಿದೆ ನಮಗೆ. ಇಟ್ ಈಸ್ ದ ಓನ್ಲಿ ಕಾಂಟಿನೆಂಟ್ ಥ್ರೂ ವಿಚ್ ದ ಟ್ರೋಪಿಕ್ ಆಫ್ ಕ್ಯಾನ್ಸರ್, ಈಕ್ವೇಟರ್, ಟ್ರೋಪಿಕ್ ಆಫ್ ಕೋಪಿಕಾನ್ ಪಾರ್ಸ್ ಅಂತ ಇದೆ. ಇದು ಅಬ್ಸಲ್ಯೂಟ್ಲಿ ರೈಟ್. ಯಾಕೆ? ವಿಶ್ವದಲ್ಲಿರುವಂತಹ 7 ಖಂಡಗಳಲ್ಲಿ ಏಕೈಕ ಖಂಡದ ಮುಖಾಂತರ ಕರ್ಕಾಟಕ ವೃತ್ತ, ಸಮಭಾಜಕ ವೃತ್ತ, ಮಕರ ಸಂಕ್ರಾಂತಿ ವೃತ್ತಗಳು ಹಾದು ಹೋಗುವಂತ ಏಕೈಕ ಖಂಡವಾಗಿದೆ. ಏಕೈಕ ಖಂಡ ಅಂದ್ರೆ ನಿಮ್ಗೆ ಈಗ ಅರ್ಥ ಆಗಿರುತ್ತೆ. ಎಲ್ಲಿರುತ್ತೆ ಇದು? ಸಾಮಾನ್ಯವಾಗಿ ನಮ್ಗೆ ಸಮಭಾಜಕ ವೃತ್ತದ ಆಜುಬಾಜು, ಸೊ ಅಕ್ಕಪಕ್ಕ ಇರ್ತಾ ಹೋಗುತ್ತೆ. ಸೊ ಇಲ್ಲಿ ಏನಾಗ್ತಾ ಹೋಗುತ್ತೆ, ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತ ಮೊದಲನೇ ಆಪ್ಷನ್ ಇದೆ, ಆಫ್ರಿಕಾದ ಹೆಚ್ಚಿನ ಭಾಗವು ದಕ್ಷಿಣ ಗೋಳಾರ್ಧದಲ್ಲಿ ಇರುವಂತದ್ದು ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ. ಸೊ ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ. ಇಟ್ ಇಸ್ ದ ಓನ್ಲಿ ಕಾಂಟಿನೆಂಟ್ ಥ್ರೂ ದ ವಿಚ್ ಆಫ್ ದ ಟ್ರೋಪಿಕ್ ಆಫ್ ಕ್ಯಾನ್ಸರ್, ಈಕ್ವೇಟರ್ ಅಂಡ್ ಟ್ರೋಪಿಕ್ ಆಫ್ ಕಾಫಿಕಾರ್ನ್ ಪಾಸ್ ಅಂತ ಇದೆ. ಇದು ಕರೆಕ್ಟ್ ಆಗಿದೆ. ಗೋಬಿ ಡೆಸರ್ಟ್ ಇಸ್ ಲೊಕೇಟೆಡ್ ಇನ್ ದಿಸ್ ಕಾಂಟಿನೆಂಟ್ ಅಂತ ಇದೆ. ಗೋಬಿ ಮರುಭೂಮಿ
ಈ ಖಂಡದಲ್ಲಿದೆ ಅನ್ನೋಂಥದ್ದು ಸೊ ಕೊಟ್ಟಿದ್ದಾರೆ. ಸೊ ನಮ್ಗೆ ಇದು ಸಹ ರಾಂಗ್ ಆನ್ಸರ್ ಆಗ್ತಾ ಹೋಗುತ್ತೆ. ಇಟ್ ಈಸ್ ಸೆಪರೇಟೆಡ್ ಫ್ರಮ್ ಏಷ್ಯಾ ಬೈ ಉರಲ್ ಮೌಂಟೇನ್ಸ್ ಆನ್ ದ ವೆಸ್ಟ್ ಅಂತ ಇದೆ. ಸೊ ಇದು ಕಂಪ್ಲೀಟ್ಲಿ ರಾಂಗ್. ಸೊ ಇದು ನೇರವಾಗಿ ನಮ್ಗೆ ಆಪ್ಷನ್ ಇಲ್ಲೇ ಗೊತ್ತಾಗ್ತಾ ಇದೆ. ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್, ಇವತ್ತಿನ ಕೊನೆಯ ಪ್ರಶ್ನೆ ಈ ರೀತಿಯಾಗಿದೆ. ದ ಸೌತರ್ನ್ ಪಾರ್ಟ್ ಆಫ್ ಇಂಡಿಯಾ ಪರ್ಟಿಕ್ಯುಲರ್ಲಿ ತಮಿಳುನಾಡು ಅಂಡ್ ಆಂಧ್ರ ಪ್ರದೇಶ್ ರಿಸೀವ್ಸ್ ರೈನ್ಫಾಲ್ಸ್ ಇನ್ ಆಟಮ್ ಬಿಕಾಸ್ ಆಟಮ್ ಮೀನ್ಸ್ ನಮ್ಗೆ ಏನಾಗ್ತಾ ಹೋಗುತ್ತೆ, ಸಾಮಾನ್ಯವಾಗಿ ಭಾರತದ ದಕ್ಷಿಣ ಭಾಗಗಳು ಯಾವ್ಯಾವುದು, ವಿಶೇಷವಾಗಿ ತಮಿಳುನಾಡು ಮತ್ತೆ ಆಂಧ್ರ ಪ್ರದೇಶವು ಶರತ್ಕಾಲದಲ್ಲಿ ಮಳೆಯನ್ನ ಪಡೆಯುತ್ತವೆ ಏಕೆಂದರೆ ಅಂತ ಕೇಳಿದ್ದಾರೆ. ಸೊ ಶರತ್ಕಾಲದಲ್ಲಿ ಅಂತಂದ್ರೆ ಸಾಮಾನ್ಯವಾಗಿ ಈಶಾನ್ಯ ಮಾನ್ಸೂನ್ ಮಾರುತಗಳು ಅಂತ ಕರಿತಾ ಹೋಗ್ತೀವಿ. ಈ ಶರತ್ಕಾಲದಲ್ಲಿ ಸೊ ಏನಾಗ್ತಾ ಹೋಗುತ್ತೆ, ನೈಋತ್ಯ ಮಾನ್ಸೂನ್ ಮಾರುತಗಳು ಏನಾಗ್ತವೆ, ಈಶಾನ್ಯ ಮಾರುತ ಮಾನ್ಸೂನ್ಗಳು ಸ್ಟಾರ್ಟ್ ಆಗಿದಾವೆ ಅಂತಂದ್ರೆ ಏನಾಗ್ತವೆ, ಹಿಂಗಾರು ಮಾರುತಗಳು ಅಂತ ಕರಿತಾ ಹೋಗ್ತೀವಿ. ಅವಾಗ ನೈಋತ್ಯ ಮಾನ್ಸೂನ್ ಮಾರುತಗಳು ಏನಾಗ್ತವೆ, ಹಿಂದಿರುಗ್ತಾ ಹೋಗ್ತವೆ. ಸೊ ಇಲ್ಲಿ ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ, ವಿಂಡ್ಸ್ ಮೂವ್ ಬ್ಯಾಕ್ ಫ್ರಮ್ ದ ಮೈನ್ ಲ್ಯಾಂಡ್ ಟು ಬೇ ಆಫ್ ಬೆಂಗಾಲ್ ಅಂತ ಇದೆ. ಇದು ಕರೆಕ್ಟ್ ಆಗಿದೆ. ಮಾರುತಗಳು ಮುಖ್ಯ ಭೂಭಾಗದಿಂದ ಬಂಗಾಳಿಯ ಕೊಲ್ಲಿಯ ಕಡೆಗೆ ಹಿಂದಕ್ಕೆ ಚಲಿಸ್ತವೆ ಈ ಒಂದು ಸಂದರ್ಭದಲ್ಲಿ. ಸೊ ಈ ಒಂದು ಸಂದರ್ಭದಲ್ಲಿ ಮಾತ್ರ ಮಳೆಯನ್ನ ಪಡಿತಾ ಹೋಗ್ತವೆ. ಯಾವುದು, ಅತಿ ಪ್ರಮುಖವಾಗಿ ತಮಿಳುನಾಡು ಮತ್ತೆ ಆಂಧ್ರ ಪ್ರದೇಶಗಳು. ಸೊ ಆಪ್ಷನ್ 1 ಸರಿಯಾಗಿದೆ. ಇನ್ನ ಅರಬ್ಬಿ ಸಮುದ್ರದಿಂದ ಬಂಗಾಳ ಕೊಲ್ಲಿಯವರೆಗೆ ಗಾಳಿ ಬೀಸುತ್ತದೆ. ಸೊ ಈ ಸಂದರ್ಭದಲ್ಲಿ ಅರಬ್ಬಿ ಸಮುದ್ರದಿಂದ ಬಂಗಾಳ ಕೊಲ್ಲಿಗೆ ಗಾಳಿ ಬೀಸೋದಿಲ್ಲ. ಸೊ ಇದು ರಾಂಗ್ ಆಗುತ್ತೆ. ಮತ್ತೆ ಬಂಗಾಳ ಕೊಲ್ಲಿಯಿಂದ ಅರಬ್ಬಿ ಸಮುದ್ರಕ್ಕೆ ಬೀಸುತ್ತೆ ಅಂತ ಕೊಟ್ಟಿದ್ದಾರೆ, ಅದು ಸಹ ನಮ್ಗೆ ರಾಂಗ್ ಆಗುತ್ತೆ. ಸೊ ಕಂಪ್ಲೀಟ್ಲಿ ನಮ್ಗೆ ಆನ್ಸರ್ ಏನಾಗುತ್ತೆ, ಮಾರುತಗಳು ಮುಖ್ಯ ಭೂಭಾಗದಿಂದ ಬಂಗಾಳ ಕೊಲ್ಲಿಯ ಕಡೆಗೆ ಹಿಂದಕ್ಕೆ ಚಲಿಸ್ತವೆ. ಮಾರುತಗಳು ಈ ಮಾರುತಗಳು ಮುಖ್ಯವಾಗಿ ಭೂಭಾಗದ ಬಂಗಾಳ ಕೊಲ್ಲಿಯ ಕಡೆ ಚಲಿಸುವಾಗ ತೇವಾಂಶವನ್ನು ಪಡೆದುಕೊಂಡು ತಮಿಳುನಾಡು ಮತ್ತೆ ಆಂಧ್ರ ಪ್ರದೇಶದ ಕರಾವಳಿ ಪ್ರದೇಶಗಳಲ್ಲಿ ಮಳೆಯನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ. ಈ ಒಂದು ಯಾವ ಮಾರುತಗಳು, ನಮ್ಗೆ ಹಿಂಗಾರು ಮಾರುತಗಳು ಅಥವಾ ಈಶಾನ್ಯ ಮಾರುತಗಳು ಅಂತ ಕರಿತಾ ಹೋಗ್ತೀವಿ. ಸೊ ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಸೊ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಪ್ರಶ್ನೆ ಪತ್ರಿಕೆ. ಸೊ ಈ ಒಂದು ಪ್ರಶ್ನೆಗಳು ನಿಮಗೆ ಉಪಯುಕ್ತ ಆಗಿದೆ, ಜಸ್ಟ್ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ಜೊತೆಗೆ ಇನ್ನು ನಮ್ಮ ಮುಂದಿನ ಒಂದು ಸೆಷನ್ ಅಲ್ಲಿ ಮತ್ತಷ್ಟು ಸಮಾಜಕ್ಕೆ ಸಂಬಂಧಿಸಿದ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ತಾ ಹೋಗೋಣ ಅಂತ ಹೇಳ್ತಾ ಇದಾಗಿತ್ತು ಇಂದಿನ ವಿಡಿಯೋ. ಸೊ ನಿಮ್ಮ ಹೆಚ್ಚಿನ ಜನರಿಗೆ ಸ್ನೇಹಿತರಿಗೆ ಶೇರ್ ಮಾಡ್ತಾ ಹೋಗಿ, ಜೊತೆಗೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ನಿಮ್ಗೆಲ್ರಿಗೂ ಧನ್ಯವಾದಗಳು.